documented it. That itself is the research paper. For example, if the car is there, car someone has done the project. ಅದು ಯಾವುದೋ ಒಂದು ಪೇಪರ್ ಇರುತ್ತೆ, ಹಳೆಯದು ಇಂಥದ್ದು ನೋಡ್ಬೋದು, ಸಿಗುತ್ತೆ, ಭಾಳ ಹಿಂದೆ ಹೋದ್ರೆ ಸಿಗುತ್ತೆ. ಫಸ್ಟ್ ಕಾರ್ ಇನ್ವೆಂಟ್ ಮಾಡಿದ ಅವ್ನು ಡಾಕ್ಯುಮೆಂಟ್ ಮಾಡಿರ್ತಾನ, ಅವನು ಪೇಟೆಂಟ್ ಇಟ್ಕೊಂಡಿರ್ತಾನ, ಅದು ಪೇಪರ್ ಡಾಕ್ಯುಮೆಂಟ್ ಇರುತ್ತೆ, ಅದು ಹುಡುಕ್ಬೋದು. ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಫೋರಿಯರ್ ಟ್ರಾನ್ಸ್ಫಾರ್ಮೇಷನ್ ಫಸ್ಟ್ ಕಂಡುಹಿಡಿದಿದ್ದು ಅದು ಇನ್ನೂ ಪೇಪರ್ ಇದೆ, ಸಿಗುತ್ತೆ. ಮನೆ ಯಾವಾಗ ತೋರಿಸಿದ್ರು, ಭಾಳ ಹಳೆಯದು, 40s 30s 35 40s ನಲ್ಲಿ ಅದು ಇದೆ. ಸೊ ವಾಟ್ ಇಸ್ ದಟ್ ವಿ ಹ್ಯಾವ್ ಇಸ್ ಫಸ್ಟ್ ಒನ್ ಇಸ್ ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಓದಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಐಡಿಯಾ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಅಬ್ಸ್ಟ್ರಾಕ್ಟ್ ಆದ್ಮೇಲೆ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಅಷ್ಟು ಓದಿ ಸಾಕು, ನಿಮಗೆ ಮಿಕ್ಕಿದ್ದೆಲ್ಲ ಓದಬೇಕು ಅವಶ್ಯಕತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ 25 ಪೇಪರ್ ರೆಫರ್ ಮಾಡಿದ ಅಂತ ಇಟ್ಕೊಳ್ಳಿ, 25 ಪೇಪರ್ ಒಂದ್ ಕಡೆಯಿಂದ ಓದೋದಷ್ಟು ಮ್ಯಾಥಮೆಟಿಕ್ಸ್ ಇರುತ್ತೆ, ಅದೆಲ್ಲ ಅರ್ಥ ಆಗಲ್ಲ ಯಾರಿಗೆ. ಇವಾಗೆಲ್ಲ ಓದೋದಕ್ಕೆ ಸರ್ ಏನೇನೋ ಬರ್ದವ್ರೆ ಸರ್ ಅಂತೀರ. ಯಾಕೆಂದ್ರೆ if you do a project, you are the boss of the paper or you are the boss of the project. No one knows about more about than you. Who is the owner of the project? You are the boss of the any paper or any project. ನಿಮಗೆ ಗೊತ್ತಿರೋವಷ್ಟು ಬೇರೆ ಯಾರಿಗೂ ಗೊತ್ತಿರಕ್ಕೆ ಸಾಧ್ಯನೇ ಇಲ್ಲ. Please keep that in mind. If you have done the project genuinely, you are the boss of the paper or you are the boss of the project. ಏನು ಬೇಕಾದ್ರೂ ಹೇಳ್ಬೋದು. You will expect the questions only at the base level. Entry level only you can expect the questions in the any interview or anywhere you go. But no one will be the master of your project because you are the master of your project. ಅದು ತಿಳ್ಕೊಳ್ಳಿ. ನೀವು ಕಾನ್ಫಿಡೆಂಟ್ ಈಗ ನನ್ನ PhD ವರ್ಕು ಯಾರು ಮಾತಾಡೋಕ್ಕಾಗಲ್ಲ, ನಾನೇ ಮಾತಾಡೋದು. ಈಗ ಅವ್ರೇನು ಮಾಡ್ತಾರೆ, ನಂದು ಫಾರ್ ಎಕ್ಸಾಂಪಲ್ ನಂದು ಎಫಿಷಿಯಂಟ್ ಬೈಮೋಡಲ್ ಅಥೆಂಟಿಕೇಶನ್ ಅಲ್ಗಾರಿದಮ್ ಯೂಸಿಂಗ್ ಡ್ಯುಯಲ್ ಟ್ರೀ ಕಾಂಪ್ಲೆಕ್ಸ್ ವೇರಿಯೇಟ್ ಟ್ರಾನ್ಸ್ಫರ್, ಈ ಥರ ಏನೋ ಒಂದು ಇರುತ್ತೆ ಅಂತ ಇಟ್ಕೊಳ್ಳಿ. ಅವನು ಏನು ಕ್ವಶನ್ ಕೇಳ್ಬೋದು, ವಾಟ್ ಈಸ್ ಇಮೇಜ್ ಪ್ರೊಸೀಡಿಂಗ್, ಹೌ ವಿಲ್ ಯು ಡೂ ದಟ್, ವಾಟ್ ಈಸ್ ವೇವ್ಲೆಟ್ ಅಂತ ಕೇಳ್ತಾರೆ. ಡ್ಯುಯಲ್ ಟ್ರೀ ಕಾಂಪ್ಲೆಕ್ಸ್ ವೇವ್ಲೆಟ್ ಟ್ರಾನ್ಸ್ಫಾರ್ಮ್, ಓಕೆ ಯಾವುದು ಗೊತ್ತಿಲ್ಲ ಸರ್, ಹೊಸ ವರ್ಡ್ ಅಂತೀರ. ಮೆನಿ ಆಫ್ ಪೀಪಲ್ ವಿಲ್ ನಾಟ್ ಬಿ ನೋಯಿಂಗ್ ಇಟ್, ಇಟ್ಸ್ ವೆರಿ ಡಿಫಿಕಲ್ಟ್. ದೆನ್ ನಾವು ಯಾರು ಸರ್ಚ್ ಮಾಡಬೇಕು, instantly they cannot tell that. That's how. If you do the project genuinely, no one can ask the question. They may ask the question at the basic level, fundamental level ಕೇಳ್ತಾ ಇರ್ತಾರೆ questions. ಆದ್ರಿಂದ be strong at the fundamental level. Basics ನೀವು ಸ್ಟ್ರಾಂಗ್ ಆಗಿದ್ರೆ ನೀವು ಏನು ಬೇಕಾದ್ರೂ ಹೇಳ್ಬೋದು. ಮಾಸ್ಟರ್ ಹೈಯರ್ ಲೆವೆಲ್ ನೀವು ಪ್ರಾಜೆಕ್ಟ್ ಅಲ್ಲಿ ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಅವ್ರು ಕ್ವಶನ್ ಬರೋದು ಬೇಸಿಕ್ಸ್ ಮೇಲೆ. ಓಕೆ ನೋಡಿ, ಫಸ್ಟ್ ಸ್ಟೆಪ್ ಇಸ್ ವಾಟ್ ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಅಂದ್ರೆ ಏನಾಗುತ್ತೆ, ಇಟ್ ಇಸ್ ದ ಸಮ್ಮರಿ ಆಫ್ ದಿ ಪ್ರಾಜೆಕ್ಟ್. ಸ್ಟಿಲ್ ಬೆಟರ್ ಇನ್ಫಾರ್ಮೇಶನ್ ಇಫ್ ಯು ವಾಂಟ್, ಯು ಕ್ಯಾನ್ ಗೋ ಫಾರ್ ದ ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಜನರಲ್ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್ ಇಮೇಜ್ ಪ್ರೊಸೆಸಿಂಗ್ ಅಂದ್ರೆ ಇಫ್ ಯು ಹ್ಯಾವ್ ಡನ್ ಇಮೇಜ್ ಸೆಗ್ಮೆಂಟೇಷನ್ ಯೂಸಿಂಗ್ ವೇವ್ಲೆಟ್ ಟ್ರಾನ್ಸ್ಫಾರ್ಮೇಷನ್ ಅಂತ ಯಾವುದೋ ಒಂದು ಪ್ರಾಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ. In the introduction, what we do is, what is image processing, what are different types of image processing, or what do you mean by segmentation, ಈ ಥರದ್ದೇನೋ ಜನರಲ್ ಹೇಳ್ಕೊಂತ ಹೋಗ್ತೀವಿ. ಅಂದ್ರೆ ಎಕ್ಸ್ಪ್ಲನೇಷನ್ ಅಬೌಟ್ ಇಮೇಜ್ ಪ್ರೊಸೆಸಿಂಗ್. ಓಕೆ, ಅದನ್ನೆಲ್ಲ ಸರ್ ನಾವು ಎಲ್ಲಿಂದ ಕಾಪಿ ಮಾಡ್ಬೇಕಾ? ನೋ. ಸಿ ಯಾವತ್ತೂ ಅಷ್ಟೇ, ಪೇಪರ್ ಬರೀಬೇಕಾದ್ರೆ ಒಂದು ತಿಳ್ಕೊಳ್ಳಿ, ಒಂದು ಪೇಪರ್ ಬರೀಬೇಕಾದ್ರೆ ನೀವೇನು ಬರ್ತೀವಿ ಅದೇ ರೈಟು. ಯು ರೀಡ್ ಸಮ್ ಅದರ್ ಪೇಪರ್ಸ್ and the way in which you are understanding. ಸರ್ ನಾನು ಹೊಸ ಕಂಡಿಡಿಯೇಟ್ ಬರೆಯೋಕ್ಕಾಗುತ್ತೆ ಅಂದ್ರೆ ಎಷ್ಟೋ ಜನ ನನಗೆ ಇಂಟ್ರೊಡಕ್ಷನ್ ಬರೀಬೇಕಾದ್ರೆ ಸರ್ ಎಲ್ಲಿ ಇರುತ್ತಾರೆ ಸರ್ ಬರೆಯೋದು ಅಂತಂದ್ರೆ, ನೋ. ರೀಡ್ 7 ಪೇಪರ್ಸ್, the way in which you understand, that way you write, that is your paper. ನಾವು ಯಾರೆಲ್ಲ ಕಂಡಿಡ್ ಬರ್ತಾವೆ ನಮ್ಮ ಥೀಸಿಸ್ ಎಲ್ಲ ಬರ್ಬಿಟ್ಟು ಎಲ್ಲ ಕಂಡಿಡ್ ಬರ್ಬಿಡಿ, ನೋ. ಇಂಟ್ರೊಡಕ್ಷನ್ ಎಲ್ಲ ಕಂಡಿಡ್ ಬರೆಯೋಕ್ಕಾಗಲ್ಲ, ಕಾಪಿ ಮಾಡೋಂಗಿಲ್ಲ. ಏನ್ ಮಾಡಬೇಕು, ರೀಡ್ ದ ಪೇಪರ್ಸ್, the way in which you understand, that way you write. ಯಾಕೆ ಇನ್ನೊಂದು ಎಕ್ಸಾಂಪಲ್, ನಾನು ಒಂದ್ಸರಿ PhD ಮಾಡ್ಬೇಕಾದ್ರೆ ನಾವು ಗೈಡ್ ಕೇಳಿದ್ರು ಒಂದ್ಸರಿ ನನಗೆ. ನಾವೇನ್ ಮಾಡ್ತೀವಿ, ನಿಮಗೆಲ್ಲ ಓದಿಸ SSL ಓದಿಲ್ಲ, ಸಿಗ್ಮಾ, ಸ್ಮಾಲ್ ಸಿಗ್ಮಾ ಇದೆಯಲ್ಲ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಿ. ಸಿಗ್ಮಾ ಇಸ್ ನಥಿಂಗ್ ಬಟ್ ವಾಟ್, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸಿಗ್ಮಾ ಸ್ಕ್ವೇರ್ ಅಂದ್ರೆ ವೇರಿಯನ್ಸ್ ಅಂತ ಇದೆ. ಯಾವುದೇ ಪೇಪರ್ ಏನ್ ಮಾಡಿದ್ರು ಅಂತಂದ್ರೆ ಸಿಗ್ಮಾನೇ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸಿಗ್ಮಾನೇ ವೇರಿಯನ್ಸ್ ಅಂತ ಬರ್ಬಿಟ್ಟಿದ್ದಾರೆ. ನಾನು ಗೈಡ್ ಕೇಳಿದೆ, ನಾನು ಗೊತ್ತಲ್ಲ ಸಬ್ಜೆಕ್ಟ್ ನಾನು ಅಂಡರ್ಗ್ರಾಜುಯೇಟ್ ಓದಿದ್ರು ಸರ್, ತಪ್ಪು ಬರ್ಬಿಟ್ಟಾರೆ ಸರ್ ಪೇಪರ್ಲಿ. ಬರೀಲಿ ಬಿಡಪ್ಪ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ, ನೀನ್ ಪ್ರೂವ್ ಮಾಡು ಇಟ್ ಇಸ್ ರಾಂಗ್ ಅಂತ, ಇದು ಇನ್ನೊಂದು ಪೇಪರ್ ಆಗುತ್ತೆ ಅಂತ. ದಟ್ ಮೀನ್ಸ್ ಇಫ್ ಯು ಟೇಕ್ ಸಮ್ ಪೇಪರ್, ವಿ ಹ್ಯಾವ್ ಸಮ್ ವೀಕ್ನೆಸ್ ಅಂತ, ಅದರ ಪ್ರಾಬ್ಲಮ್ ಇತ್ತು ಅಂತಂದ್ರೆ you modify, you say that it is wrong. So earlier paper has said this one, but as per this one research I found that this is the correct one. Do it, it become new paper. Don't worry about that. Andre the way in which they understand, that way you should write it. In the thesis ಬರ್ಬೇಕಾಗುತ್ತೆ, ಪ್ರಾಜೆಕ್ಟ್ ರಿಪೋರ್ಟ್ ಬರ್ತಿರಲ್ಲ ಸರ್, ಪ್ರಾಜೆಕ್ಟ್ ರಿಪೋರ್ಟ್ ಏನು ಸರ್ ಕಂಡಿಡ್ ಬರೆಯೋಕ್ಕಾಗುತ್ತೆ ಸರ್, ನಾವು ಎಲ್ಲ ಕಾಪಿ ಮಾಡಬೇಕಲ್ಲ ಸರ್, ನೋ. ಈ ರೀಡ್ ದ ಪೇಪರ್, ನಿನ್ನ ಭಾಷೆಯಲ್ಲಿ ನೀನು ಏನು ಬೇಕಾದ್ರೂ ಬರ್ಕೊಂಡು ಹೋಗಿ, ಬಟ್ ದ ಮೀನಿಂಗ್ ಹಂಗೆ ಬರೋದು ಬರೀಬೇಕು ನೀವು ಅಷ್ಟೇ.
ಸರ್ ನಾನು ಚಾಟ್ ಜಿಪಿಟಿ ಆಗಿ ಬರೀತೀನಿ, ಚಾಟ್ ಜಿಪಿಟಿ ಅಷ್ಟೇ, ಅವನು ಚಾಟ್ ಜಿಪಿಟಿ ಆಗಿ ನೋಡ್ತಾರೆ. ಈಗ ಕೆಲವೆಲ್ಲ ಪ್ಲೇಗರಿಸಮ್ ಇದು ಬಂದಿದ್ದಾವೆ, ಚೆಕ್ ಬಂದಿದ್ದಾವೆ, ಹೆಂಗಿದಾವೆ ಅಂತ ಟರ್ನಿಟನ್ ಎಲ್ಲ ಹಾಕಿದ್ರೆ ಹೆಂಗ್ ಬರ್ತಾ ಇದಾವೆ ಅಂತಂದ್ರೆ ಚಾಟ್ ಜಿಪಿಟಿ ಐಡೆಂಟಿಫೈ ಮಾಡುತ್ತೆ. ಇಮೇಜ್ಗಳು ನಿಮ್ಗೆ ಕೆಲವರು ಪ್ಲೇಗರಿಸಮ್ ಏನ್ ಮಾಡಿದ್ರು ಅಂದ್ರೆ ಒಂದು PhD ಥೀಸಿಸ್ ಕಂಪ್ಲೀಟ್ ಇಮೇಜ್ ಮಾಡ್ಬಿಟ್ಟಾರೆ, ಇಮೇಜ್ ಮಾಡ್ಬಿಟ್ಟು ಶೇರ್ ಮಾಡ್ಬಿಟ್ಟಾರೆ, ಅದು ಇದು ಮಾಡ್ಬಿಟ್ಟಾರೆ, ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ, ಇಮೇಜ್ ಐಡೆಂಟಿಫೈ ಮಾಡಲ್ಲ ಅಂತ. ಬಟ್ ಈಗೆಲ್ಲ ಸಾಫ್ಟ್ವೇರ್ ಹೆಂಗ್ ಬಂದಿದೆ, ಇಮೇಜ್ನು ಸಹ ಐಡೆಂಟಿಫೈ ಮಾಡ್ತಾರೆ ನೀವು ಕಾಪಿ ಮಾಡಿದ್ರೆ. ಬಹಳ ಕೇರ್ಫುಲ್ ಆಗಿರಬೇಕು. The way in which you understand, the way in which you have done it, that way you do. What is that? Write the paper. ಎಲ್ಲಿದ್ದಾರೆ ಅವರು? ನೀವು ಅಲ್ಲ ಎಲ್ಲಿದ್ದೀರಾ? ಇಷ್ಟೆಲ್ಲ ಇದ್ದೋಗಿ ಸುಮ್ಮನೆ ವೇಸ್ಟ್ ಮಾಡ್ಬೇಡ ಟೈಮ್ನ. ಬಿಕಾಸ್ ಯು ಕಾಲ್ಡ್ ಮೀ, ಐ ನೆವರ್ ಕಾಲ್ಡ್ ಯು. Okay. Next we go for the next. What we do is introduction. After the introduction, what we have introduction then with the general broad area of any topic what you are discussing. It may be image processing, it may be file structure, it may be cloud ಇರಬಹುದು. ಈ cloud computing ಮೇಲೆ ಏನೋ ಮಾಡಿದ್ರ, cloud computing using wireless ಏನೋ ಒಂದು ಇರುತ್ತೆ ಸಿಸ್ಟಮ್ ಅಂತ ಇರುತ್ತೆ ತಿಳ್ಕೊಳ್ಳಿ. ನೀವು ಫಸ್ಟ್ what is a cloud? Cloud ಬಗ್ಗೆ ಜನರಲ್ ಇನ್ಫಾರ್ಮೇಶನ್ what you understand by reading different articles ನೋಡ್ಬಿಟ್ಟು ಹೇಳ್ಬಿಡೋದು. ಅದಕ್ಕೆ maybe net ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ರೆ ಹಂಗೆ ಬರಿಬೇಡಿ, ಚಾಟ್ ಜಿಪಿಟಿ ಹಂಗೆ ಬರಿಬೇಡಿ, ಅದು ಓದ್ಕೊಳ್ಳಿ. ನಿಮ್ಗೆ ಭಾಷೆ ಬರುತ್ತಲ್ಲ ಆ ಭಾಷೆಯಲ್ಲಿ ಬರ್ತಾ ಹೋಗಿ. ಸೊ ದಟ್ಸ್ ವೈ ಯು ಅವಾಯ್ಡ್ ಪ್ಲೇಗರಿಸಮ್. ಪ್ಲೇಗರಿಸಮ್ ಯಾವಾಗ ಅವಾಯ್ಡ್ ಆಗುತ್ತೆ ಅಂತಂದ್ರೆ ನೀವು ಒಂದು 10 ಪೇಪರ್ ಓದ್ಬಿಟ್ಟು ನೀವು ಇಷ್ಟ ಬಂದಂಗೆ ಬರ್ಕೊಂಡು ಹೋಗಿ ಅದೇ ಪೇಪರ್, ಅವಾಗ ಯಾವತ್ತೂ ಪ್ಲೇಗರಿಸಮ್ ಆಗಿ ಸಾಧ್ಯನೇ ಇಲ್ಲ. ಸೇಮ್ ಕಾನ್ಸೆಪ್ಟ್ ನನಗೆ ಅರ್ಥ ಆಗಿದ್ದೀನಿ ನಾನು ಬರ್ತೇನೆ ಅಷ್ಟೇ, ಹೊಸದಾಗಿ ಕಂಡಿಟ್ಟು ಬರ್ತಿಲ್ಲ. ಇಂಟ್ರೊಡಕ್ಷನ್ ಎಲ್ಲ ಕಂಡಿಟ್ಟು ಬರೆಯೋಕ್ಕಾಗುತ್ತಾ? ನೋ ವೇ. ಸರ್ ಇಂಟ್ರೊಡಕ್ಷನ್ ಅದೇ ಅಲ್ವಾ ಸರ್ ಅಂತಾರೆ ಎಷ್ಟೋ ಜನ. ನೋ, ನಾನು ಹೋಗಿ ಈಗ ನಾವು ಕ್ಲಾಸಲ್ಲಿ ಪಾಠ ಮಾಡ್ತೀವಿ, ಬುಕ್ಕಲ್ಲಿ ಹೋಗಿ ಬರೀತೀವ? ಕ್ಲಾಸಲ್ಲಿ ನನ್ಗೇನು ಅರ್ಥ ಆಗಿರುತ್ತೋ ಅದಕ್ಕೆ ಒಬ್ಬ ಫ್ಯಾಕಲ್ಟಿ ಸೀನಿಯರ್ ಆದಂಗ ಏನಾಗುತ್ತೆ ಅಂದ್ರೆ ದ ವೇ ಇನ್ ವಿಚ್ ವಿ ವ್ಯೂ ದ ಸಬ್ಜೆಕ್ಟ್ ಇಟ್ ಸೆಲ್ಫ್ ಇಸ್ ಡಿಫರೆಂಟ್. ನಾವು ನೋಡೋದು ನಮ್ಮ ಸ್ಟೈಲೇ ಚೇಂಜ್ ಮಾಡ್ಬಿಟ್ಟಿರ್ತೀವಿ. ನಾವು ಸ್ಟಾರ್ಟಿಂಗ್ ನಾನೇ ಮಾಡಿದ ನೋಟ್ಸ್ ನ ಫಸ್ಟ್ ಇಯರ್ ಅಲ್ಲಿ ಯಾವ ತರ ಮಾಡಿದ್ವಿ, ಈಗ ನೋಟ್ಸ್ ಹಳೆ ಒಂದು 2011 ಅಲ್ಲಿ ಮಾಡಿದ ನೋಟ್ಸ್ ಇದೆ, ಆ ನೋಟ್ಸ್ ನಾನು ಕ್ಲಾಸಲ್ಲಿ ಪಾಠನೆ ಮಾಡಲ್ಲ. ಈಗ ನಾನು ಬೇರೆ ತರ ಮಾಡ್ತೀನಿ, ಹುಡುಗರು ಹೇಳ್ತೀನಿ ಅಲ್ಲ ನೋಟ್ಸ್ ಅಲ್ಲಿ ಹಂಗಿದೆ ಲಿಂಕ್ ಮಾಡಿ ನೋಡಿರ್ತೀನಿ. ಬಿಕಾಸ್ ಇಟ್ಸ್ ಎವಲ್ಯೂಷನ್. ಅದಕ್ಕೆ ಹೇಳೋದು ಯಾವತ್ತೂ ಅಷ್ಟೇ. Kalpataru College is lucky enough that we have very maximum number of senior faculty are there. Once the senior faculty are there means their approach is keep on optimizing. By the time they reach 25-30 years and they become expert, ಅವ್ರದೇ ಹೊಸ ಟೈಪ್ ಬಿಡ್ತಾ ಇರ್ತಾರೆ ಕಾನ್ಸೆಪ್ಟ್. ಈಗ 10 ವರ್ಷದಿಂದ ಒಬ್ಬರು ಮ್ಯಾಕ್ವೆಲ್ ಒಂದು ಬುಕ್ ಹೇಳಿ ಸರ್ ನೀವು ಒಂದು ಎಕ್ಸ್ಪರ್ಟ್ ಅಲ್ಲ ಸರ್ ಅಲ್ಲ ಕಮ್ಯುನಿಕೇಶನ್ ಬುಕ್ ಬರೀ ಸರ್ ಅಂತ. ಬುಕ್ ಬರೆದು ಹೊಸದು ಬರೀಬೇಕು, ಅದನ್ನೇ ಈಗ ಬರೀ ನಾನು ಹಾಕ್ಬೇಕು ಅಂತ ಹೇಳಿದೆ ಅವನಿಗೆ. ಅದರಿಂದ unless your approach is 1000 book adna 1000 book agutte, what is the use? Unless it is some concept if you are telling differently. ಅದಕ್ಕೆ ನಾನು ಬೇಡ ಅಂತ ನಾನು ಹೇಳ್ಬಿಟ್ಟಿದ್ದೆ ಅವತ್ತೇ ಅವರಿಗೆ. ರೈಟ್. ನೆಕ್ಸ್ಟ್ ಲಿಟ್ರೇಚರ್. ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಇಂಟ್ರೊಡಕ್ಷನ್. ಲಿಟ್ರೇಚರ್ ಸಭೆ ಏನಕ್ಕೆ ಮಾಡ್ಬೇಕು ಸರ್? ಹಳೆ ಪೇಪರ್ ಏನಿತ್ತು, ಫಾರ್ ಎಕ್ಸಾಂಪಲ್ ಯಾರೋ ಒಂದು ಐಡಿಯಾ ಬಂದಿರುತ್ತೆ ನಿಮ್ಗೆ ಅಂತ ಇಟ್ಕೊಳ್ಳಿ, ಆ ಐಡಿಯಾ ಬೇರೆ ಬಂದ್ರೆ ಏನ್ ಗ್ಯಾರಂಟಿ? ಸೇಮ್ ಪ್ರಾಜೆಕ್ಟ್ ಕಷ್ಟಪಟ್ಟು ಮಾಡಿರ್ತೀವಿ, ಆಲ್ರೆಡಿ ಮಾಡಿಸ್ಕೊಂಡು ಸರ್ ವೇಸ್ಟ್ ಆಗೋದು ಪ್ರಾಜೆಕ್ಟ್. ಅದಕ್ಕೆ ಲಿಟ್ರೇಚರ್ ಸರ್ ಅಂಟಿಲ್ ಲೇಟೆಸ್ಟ್ ಡೇಟ್. ಫಾರ್ ಎಕ್ಸಾಂಪಲ್ ನೀವು 2025 ಮಾಡ್ತಾರೆ, 25 ಜುಲೈವರೆಗೂ ಏನೇನಾಗಿದೆ ಅಥವಾ ನೀವು ಲಾಸ್ಟ್ ಮಂತ್ ವರೆಗೂ ಏನೇನು ಪಬ್ಲಿಕೇಶನ್ಸ್ ಆಗಿದೆ, ಇದುವರೆಗೂ ಆ ಏರಿಯಾದಲ್ಲಿ ಏನೇನು ವರ್ಕ್ ಮಾಡಿದೆ ಅದನ್ನು ನೋಡ್ತಾರೆ. ನೀವು ಯಾವತ್ತಷ್ಟು ರೆಫರೆನ್ಸ್ ಮಾಡ್ಬೇಕಾದ್ರೆ ರೆಫರೆನ್ಸ್ ಆಗ್ತಿರಲ್ಲ, ಎಂಡ್ ಆಫ್ ದಿ ಸೆಮಿಸ್ಟರ್ ಎಂಡ್ ಆಫ್ ದಿ ಪೇಪರ್ ಹಾಕ್ತೀರ ರೆಫರೆನ್ಸಸ್ ಹಾಕ್ತೀರಾ, ನೀವು ಲೇಟೆಸ್ಟ್ ಪೇಪರ್ ಹಾಕುವ ಚೆಕ್ ಮಾಡ್ಕೋಬೇಕು ಏನೇನಿದೆ 2025ವರೆಗೂ ಏನೇನಿದೆ, ಯಾರ್ಯಾರು ಏನೇನು ಮಾಡಿದ್ದಾರೆ ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಡೊಮೈನ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಈ ಕ್ಲೌಡ್ ಕಂಪ್ಯೂಟಿಂಗ್ ಮೇಲೆ ಮಾಡಿದ್ರೆ ಅದು ಸೈಬರ್ ಸೆಕ್ಯೂರಿಟಿ ಮಾಡಿ, ಸೈಬರ್ ಸೆಕ್ಯೂರಿಟಿ ಒಳಗೆ ಲೇಟೆಸ್ಟ್ ಆಗಿ ಏನೇನು ಮಾಡಿದ್ದಾರೆ, ಸೊ ದಟ್ ಅದರಲ್ಲಿ ಏನೋ ಇಂಪ್ರೂವ್ಮೆಂಟ್ ಮಾಡಬಹುದು. ಒಂದು. ಎರಡನೇದು ನಾವು ನೆಕ್ಸ್ಟ್ ಹೇಳಿದ್ವಿ ನಾವು ಪ್ರಾಬ್ಲಮ್ ಡೆಫಿನಿಷನ್ ಮಾಡಬೇಕು ಅಂತಂದ್ರೆ ನೀವು ಅರ್ಲಿಯರ್ ಪೇಪರ್ ನೋಡಬೇಕು. ಅರ್ಲಿಯರ್ ಪೇಪರ್ಗಳನ್ನ ಫಸ್ಟ್ ಓದಿಬಿಟ್ಟು ಅದರಲ್ಲಿ ಏನೋ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡಬೇಕು. ಅವನೇನೋ ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾನ, ಅವನು ಇದ್ದೇ ಬರ್ತಾನೆ ಸ್ವಲ್ಪ ಬುಕ್ ತಗೊಂಡು ಹೋಗಿದ್ದಾಗ ಯಾಕೆ ಆಕಳಿಸ್ತಾನೆ ಆಗ್ಲಿಂದ ಏನಿದೆಲ್ಲ ನಮ್ಗೆಲ್ಲ ಬೇಕಿಲ್ಲ, ಬಿ ಮುಗಿದ ಸುಮ್ಮನೆ ಸರ್ ನಮ್ಗೆ ಅಂತ ಐ ನೋ ಇಟ್. ನಿದ್ದೆ ಒಂದು ಇಬ್ರು ಹೋಗಿ ಬರೋ ತಿರ್ಗಾಡ್ಕೊಂಡು ಹೊರಗಡೆ ಒಳ್ಳೆ ಗಾಡಿ ಬರ್ತಾ ಇದೆ, ವೇಸ್ಟ್ ಮಾಡೋ ಟೈಮ್. Be careful. Who has done? ಇದುವರೆಗೂ ಏನೇನು ಮಾಡಿದ್ದಾರೆ ಬೇರೆಯವರು ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆ ಓವರ್ಲ್ಯಾಪ್ ಆಗ್ಬೇಕು ಚೆಕ್ ಮಾಡೋಕ್ಕೋಸ್ಕರ ನಾವು ಹಿಸ್ಟ್ರಿ ಹುಡುಕ್ಬೇಕು. ಹಿಸ್ಟ್ರಿ ಅಥವಾ ರಿಲೇಟೆಡ್ ವರ್ಕ್ ಅಂತ ಕರಿತೀವಿ, ಅಥವಾ ಲಿಟ್ರೇಚರ್ ಸರ್ವೆ ಅಂತ ಕರಿತೀವಿ ನಾವು. ರಿಲೇಟೆಡ್ ವರ್ಕ್ ಅಂದ್ರೆ ಆ ರಿಲೇಟೆಡ್ ಏನೇನು ಮಾಡಿದ್ರು ಇದುವರೆಗೂ ಬೇರೆಯವರು, ಅಥವಾ ಹಿಸ್ಟ್ರಿ ಅಂತಂದ್ರೆ ಇತಿಹಾಸದಲ್ಲಿ ಯಾರ್ಯಾರು ಯಾವ ವರ್ಕ್ಗಳು ಮಾಡಿದ್ದಾರೆ ಈ ರಿಲೇಟೆಡ್ ಟು ಡೊಮೈನ್, ಅಥವಾ ಲಿಟ್ರೇಚರ್ ಸರ್ವೆ ಅದೇ ಪೇಪರ್ಸ್ಗಳು ಏನೇನು ಮಾಡಿದ್ದಾರೆ. ಅದಕ್ಕೋಸ್ಕರ ವಿ ನೀಡ್ ಟು ಡೂ ದ ಲಿಟ್ರೇಚರ್ ಸರ್ವೆ ಸೊ ದಟ್ ದೇ ಶುಡ್ ನಾಟ್ ಬಿ ಓವರ್ಲ್ಯಾಪಿಂಗ್ ಆಫ್ ದಿ ಪೇಪರ್ಸ್. ಓವರ್ಲ್ಯಾಪಿಂಗ್ ಆಫ್ ದಿ
ಪೇಪರ್ಸ್ ನಿಮ್ಮ ವರ್ಕು ಮತ್ತೆ ಅರ್ಲಿಯರ್ ವರ್ಕು ಓವರ್ಲ್ಯಾಪ್ ಆಗಬಾರ್ದು. ಅಥವಾ ಅದೊಂದು ರೀಸನ್ಗೆ. ಎರಡನೇದೇನು ಅಂತಂದ್ರೆ ವಾಟ್ ವಿಲ್ ಡೂ ಇಸ್ ಯು ನೀಡ್ ಟು ಡಿಫೈನ್ ಎ ಪ್ರಾಬ್ಲಮ್. ಯಾವುದೋ ಒಂದು 10 ಪೇಪರ್ ಓದ್ತೀರ, ಅವಾಗ ಗೊತ್ತಾಗುತ್ತೆ ನಮಗೆ. ಅಂಡರ್ ಗ್ರಾಜುಯೇಟ್ಗಾದ್ರೆ ಒಂದು 10-15 ಪೇಪರ್ ಸಾಕು. PhD ಅವರಾದ್ರೆ ಒಂದು 50 ಪೇಪರ್ ಓದಬೇಕು. 50 ಪೇಪರ್ ಓದಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಯಾವುದೋ ಒಂದು ಪೇಪರ್ ಏನೋ ಒಂದು ಇದೆ ಸರ್, ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನನ್ನ ಪೇಪರ್ ನಾವು 2 ಡೈಮೆನ್ಷನ್ ಬ್ಲಾಕ್ ಅಂಡ್ ವೈಟ್ ಮಾಡಿದೀವಿ, ಇಮೇಜಸ್ ಬ್ಲಾಕ್ ಅಂಡ್ ವೈಟ್ ಇಮೇಜ್ ತಗೊಂಡು ಸರ್ ದರ್ ಇಸ್ ಎ ಕಾಂಪ್ರಮೈಸ್. ಸರ್ ವೈ ಕ್ಯಾನ್ ಯು ಡೂ ಇಟ್ ಫಾರ್ ಕಲರ್? ಕಲರ್ ಇಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ 2 monochromes, RGB ರೆಡ್ ಗ್ರೀನ್ ಬ್ಲೂ ಇರುತ್ತೆ. ಅದನ್ನ ಯಾಕೆ ಮಾಡಬಾರ್ದು? ಓಕೆ, ನಾನು ಕಾಂಪ್ರಮೈಸ್. ಸೊ ಅರ್ಲಿಯರ್ ಪೇಪರ್ ಸತೀಶ್ ಕುಮಾರ್ and others have said this one, they have done it for the monochrome. Why can't you do for color image? ನೆಕ್ಸ್ಟ್ ಕಲರ್ ಇಮೇಜ್ ಮುಗಿ ನೆಕ್ಸ್ಟ್ ಇನ್ನೊಬ್ಬರು ಬರ್ತಾನೆ ಅವನು, ಸರ್ ಅವ್ರು ಯಾರೋ ಇನ್ನೊಬ್ರು ಯಾರೋ ಬಂದಿದ್ದಾರೆ ಮೈತ್ರಿ ಮೇಡಮ್ ಕಲರ್ ಇದು ಮಾಡಿದ್ರೆ ಸರ್ ನಮಗೆ ಇದು 3D ಯಾಕೆ ಮಾಡೋಕ್ಕಾಗಲ್ಲ? ವೈ ಕಾಂಟ್ ಯು ಡು ದ 3D ಇಮೇಜ್ ಯು ಕ್ಯಾನ್ ಅಪ್ಲೈ. ಅಂದ್ರೆ ಒಂದು ಪೇಪರ್ ಇನ್ನೊಂದು ಅರ್ಲಿಯರ್ ಪೇಪರ್ ನೋಡ್ಬಿಟ್ಟು ಮುಂದಕ್ಕೆ ಹೋಗ್ರೆ ನಿಮ್ಮ ಪ್ರಾಬ್ಲಮ್ ಡೆಫಿನಿಷನ್ ಈಸಿ ಆಗುತ್ತೆ. ದಟ್ಸ್ ವಾಟ್ ವಿ ಶುಡ್ ಡೂ ಇಟ್ ಇನ್ PhD ಆರ್ MTech ಆರ್ ಅಂಡರ್ ಗ್ರಾಜುಯೇಟ್. ಅಂಡರ್ ಗ್ರಾಜುಯೇಟ್ ಅಲ್ಲಿ ದೊಡ್ಡ ವರ್ಕ್ ಮಾಡಲ್ಲ ಸರ್, ನಾವು 3 months 4 months ದೊಡ್ಡ ವರ್ಕ್ ಮಾಡೋಕ್ಕಾಗುತ್ತೆ, ಮಾಡಬೇಡಿ. ನಿಮ್ಮಿರೋ ಲಿಮಿಟೆಡ್ ಟೈಮಲ್ಲಿ 4 ಜನ ಸೇರಿಕೊಂಡು ಸ್ಮಾಲ್ ಮಾಡಿಫಿಕೇಶನ್ ಇದೆ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಮಾಡಿಬಿಟ್ಟು ದಟ್ ಇಸ್ ಮೋರ್ ದನ್ ಸಫಿಷಿಯಂಟ್. ನಾವೇನು ಬಿಗ್ ವರ್ಕ್ ಮಾಡಿ ರಿಸರ್ಚ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಯಾಕಂದ್ರೆ ನಾವು 8 ವರ್ಷ 6 ವರ್ಷದಲ್ಲಿ ನಾವು PhD ವರ್ಕ್ ಮಾಡ್ತೀವಿ. ಅಷ್ಟು ಎಕ್ಸ್ಪೆಕ್ಟೇಷನ್ ವಿ ಡೋಂಟ್ ಹ್ಯಾವ್ ಅಟ್ ಅಂಡರ್ ಗ್ರಾಜುಯೇಟ್ ಲೆವೆಲ್. ಅಂಡರ್ ಗ್ರಾಜುಯೇಟ್ ಲೆವೆಲ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ಯಾವುದೋ ಒಂದು ಸಣ್ಣದು ಒಂದು ವರ್ಕ್ ಇರುತ್ತೆ, ಯಾವುದೋ ಒಂದು ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೋದು, ಅಥವಾ ಒಂಚೂರು ಇಂಪ್ರೂವ್ಮೆಂಟ್ ಇನ್ ದಟ್ ರಿಸಲ್ಟ್. ಇಟ್ ಮೇ ಬಿ ಸ್ಪೀಡ್ ಇಂಪ್ರೂವ್ ಮಾಡಿದ್ರಾ, ಯಾವುದೋ ಒಂದು ಸೈಜ್ PCB ಸೈಜ್ ಕಮ್ಮಿ ಮಾಡಿದಿರಾ, ಅದು ಇನ್ಯಾವುದೋ ಒಂದು ಆಲ್ಗಾರಿದಮ್ ಆಪ್ಟಿಮೈಸ್ ಮಾಡಿದಿರಾ, ಮಾಡಿಫಿಕೇಶನ್ಸ್. ಅಥವಾ ಇಟ್ ಮೇ ಬಿ ಇಟ್ ವಾಸ್ ಅರ್ಲಿಯರ್ ಆಲ್ಗಾರಿದಮ್ ವಾಸ್ ಯೂಸ್ಡ್ ಫಾರ್ ಓನ್ಲಿ 1 ಅಪ್ಲಿಕೇಶನ್, ನೌ ಐ ಆಮ್ ಗೋಯಿಂಗ್ ಫಾರ್ 10 ಅಪ್ಲಿಕೇಶನ್ಸ್. ಈ ಥರದ್ದು 3 ಅಪ್ಲಿಕೇಶನ್ಸ್ ಮಾಡಿದಿರಾ, that's it. That is more than sufficient for undergraduate level. We are not expecting a big work from you all. If you are doing big work, fine, but with limited knowledge, limited time interval, with your level, we can expect only that much. So that is the second one. We have to do the literature survey to define the problem. ಈಗ ನೀವು ಆಲ್ರೆಡಿ ಪ್ರಾಜೆಕ್ಟ್ ಮಾಡಿದ್ರೆ ವಾಪಸ್ ಹೋಗ್ಬೇಕು, ಯಾರು ಅಳಪ್ರೇರಣೆ ಮಾಡಿದ್ರೆ ನೋಡ್ಬೇಕು ನೀವು, ಅಥವಾ ನೋಡಿದ್ರೆ ಫೈನು, ನೋಡಿದ್ರೆ ಯು ಹ್ಯಾವ್ ಟು ಸರ್ಚ್ ಫಾರ್ ದಟ್. ಥರ್ಡ್ ಒನ್ ಇಸ್ ನಥಿಂಗ್ ಬಟ್ ಯುವರ್ ವಾಟ್ ಇಸ್ ಯುವರ್ ಮೆಥಡಾಲಜಿ. ನೀವು ಏನ್ ಟೆಕ್ನಿಕ್ ಯೂಸ್ ಮಾಡಿದ್ದೀರಾ, ಏನೇನ್ ಮಾಡಿದ್ದೀರಾ, ಅಲ್ಗಾರಿದಮ್ ಇರ್ಬೋದು, ಇವನ್ ಗ್ರಾಫ್ ಈ ಎಲೆಕ್ಟ್ರಾನಿಕ್ಸ್ ಗ್ರಾಫ್ ಡಯಾಗ್ರಾಮ್ ಹಾಕ್ತಾರೆ, ನೀವು ಸಿಗ್ನಲ್ ಫ್ಲೋ ಗ್ರಾಫ್ ಬೇಕಾದ್ರೂ ಹಾಕ್ಬೋದು, ನೀವು ಬೇರೆ ಏನ್ ಬೇಕಾದ್ರೂ ಹಾಕೋಬಹುದು. ಅವನ್ನೆಲ್ಲ ನೀವು ಒಟ್ಟಲ್ಲಿ ಎಕ್ಸಿಸ್ಟಿಂಗ್ ಸಿಸ್ಟಮ್ ನೀವು ಮಾಡಿರೋ ಸಿಸ್ಟಮ್ ಹೇಳ್ಬೇಕಲ್ಲಿ, ಪ್ರಾಜೆಕ್ಟ್ ಅದನ್ನ ಹೇಳ್ಬೇಕು. ದ ಲಾಸ್ಟ್ ಒನ್ ಇತ್ತು, ಫೋರ್ತ್ ಒನ್ ಇಸ್ ರಿಸಲ್ಟ್ ಆಫ್ ಪರ್ಫಾರ್ಮೆನ್ಸ್ ಅನಾಲಿಸಿಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲೇ ಆನ್ಸರ್ ಮಾಡಬೇಕಾದ್ರೆ ಇಂಟರ್ವ್ಯೂಗಳಲ್ಲಿ ಏನು ಗೊತ್ತಾ, ಅರ್ಲಿಯರ್ ಸಿಸ್ಟಮ್ ವಿ ಹ್ಯಾವ್ ದಿಸ್ ಪ್ರಾಬ್ಲಮ್, ಟು ಓವರ್ಕಮ್ ದಟ್ ವಿ ಹ್ಯಾವ್ ದಿಸ್. In our project, see what other papers are saying. ಬೇರೆಯವರು ಅವನು ನಂಬರ್ 1 ಯಾರೋ ಏನೋ ಮಾಡಿರ್ತಾರೆ, ರಾಜೇಶ್ has done this one and they have efficiency of 83%, and Satish Kumar has done efficiency of 88%. So our project, our methodology has a efficiency of 90%. Therefore our method is very much efficient. Quantitative analysis is more important. Quantitative number ಕೊಡಬೇಕು. ಈಗ ನೀವು ಹುಡುಗ ವಾಟ್ ವೇ ಯು ಸೇ ದಟ್ ದಿಸ್ ಪರ್ಸನ್ ಇಸ್ ಬೆಟರ್ ದ್ಯಾನ್ ಹಿಮ್. ಸರ್ ಈ CGPA is very good, ಈ CGPA is 9.5, he is having a CGPA of 4.5 or a 6.5, let us say. Therefore he is better. Sir, he has done the project in so and so company and he has selected for first prize, he got it, and hence this is qualitative analysis. Sir, quantitative and numbering ಅಲ್ಲಿ ಹೇಳ್ತೀವಿ ನಾವು. For example, earlier project the velocity is very slow, where velocity is 3 seconds, and here it is number of velocity is very high. ಈ ತರದ್ದೆಲ್ಲ ಇರ್ತಾ ಹೋಗ್ಬೇಕು ನಾವು, ಕ್ವಾಂಟಿಟೇಟಿವ್ ನಂಬರ್ ಇರ್ತಾ ಹೋಗ್ಬೇಕು. ಇಟ್ ಮೇ ಬಿ ವಾಟ್ ಇಸ್ ದಟ್ ಕಾಂಪ್ಯೂಟೇಷನ್ ಟೈಮ್. ಯಾವುದೊಂದು ಇಮೇಜ್ ಕೊಟ್ಟು ಇಮೇಜ್ ಪ್ರೋಸೆಸಿಂಗ್ ಮಾಡ್ತೀರಾ ಅಂತ ಹೇಳ್ಕೊಳ್ಳಿ, ಅದು ಅಲ್ಗಾರಿದಮ್ ಬರ್ತೀರಾ ಅಂತ ಹೇಳ್ಕೊಳ್ಳಿ. ವಾಟ್ ಇಸ್ ದ ಕಾಂಪ್ಯೂಟೇಷನ್ ಟೈಮ್, ಅದು ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು. ಎಷ್ಟು ಸೆಕೆಂಡ್ ತಗೊಂಡು, ಎಷ್ಟು ಮೈಕ್ರೋ ಸೆಕೆಂಡ್ಸ್ ತಗೊಂತು. So it was taking 45 microseconds, now it is doing it at 35 microseconds. And the number of gates using, number of digital circuits you are using, it was very complex. There it is using 100 gates, here we are using only 75 gates. Therefore the IC, the number of gates, the congestion will be less, therefore IC manufacturing and cost will be less. All those things. ಏನೋ ಒಂದು ಪ್ಯಾರಾಮೀಟರ್ ಇಟ್ಕೊಳ್ಳಿ, ನಿಮ್ದು ಏನೇನಿರುತ್ತೋ ಅದನ್ನ ನೋಡ್ಕೊಳ್ಳಿ. That will do it. That is nothing but what is that existing methodology, what is that we have, and then what we have result analysis. So qualitative comparison, quantitative comparison with other papers ಮಾಡಬೇಕು. ಓಕೆ ರೈಟ್. ಅದನ್ನ ಏನೇನು ಇಲ್ಲಿ ನಂಬರ್ಸ್ ಮಾತ್ರ ಹೇಳ್ತೀರಾ ನೀವು, ಕ್ವಾಂಟಿಟಿ ಇಷ್ಟಿದೆ ನಮ್ದು ಇಷ್ಟಿದೆ, ಅವ್ರದ್ದು ಇಷ್ಟಿದೆ ನಮ್ದು ಇಷ್ಟಿದೆ ಹೇಳ್ತಾ ಹೋಗ್ತೀರಾ.
ಲಾಸ್ಟ್ ಕನ್ಕ್ಲೂಷನ್ ಬರೀತೀರನ್ನ ನಾನು ಹೇಳಿದ್ನಲ್ಲ ಏನದು compared to the from the result of performance analysis we observed that our system is having the better velocity, better performance, better quality index, all those things, hence this is okay. ಕೊನೆಗೆ ತಿರುಗಿ ಇನ್ನೂ ಏನೋ ಉಳ್ಕೊಂಡಿರುತ್ತೆ, ಇನ್ನೂ ಕಂಪ್ಲೀಟ್ ಮಾಡಕ್ ಆಗಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಮತ್ತೆ ಫ್ಯೂಚರ್ ಇದಕ್ಕೆ ನಾವು ಬರಿಬಹುದು, ಫ್ಯೂಚರ್ ವರ್ಕಿಗೆ ಏನಾದ್ರು ಬರಿಬಹುದು, ಲಾಸ್ಟ್ ಹಾಕ್ಬೋದು. So we have this one, due to time constraint we have not done it, but this can be further, it can be improved because of this one. If you want you can put it. ಅಥವಾ ಡ್ರಾಬ್ಯಾಕ್ ಬೇಕಾದ್ರು, ಬಟ್ ಒಂದೇ ಡಿಸ್ಅಡ್ವಾಂಟೇಜ್, ಒಂದು 4 ಅಡ್ವಾಂಟೇಜ್ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಹೇಳೋದು. ಸೊ ದಿಸ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ದ monochrome images, not for the color images. It is not applicable only for the single image, not for the multiple image. It is applicable only for the satellite image, not for the ordinary image. It is applicable only for the medical image, not for the other images. ಇದು ಏನೋ ಒಂದು ನಿಮ್ಮ ಕಾಂಪ್ರಮೈಸ್ ನಿಮಗೆ ಗೊತ್ತಿರುತ್ತೆ, ವೀಕ್ನೆಸ್ ಆಫ್ ಯುವರ್ ಪೇಪರ್, ನಿಮ್ಮ ಪ್ರಾಜೆಕ್ಟ್ ವೀಕ್ನೆಸ್ ಹೇಳ್ಬೇಕಂತ. ಈ ತರ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡಿದ್ರೆ ಯಾವುದೇ ಇಂಟರ್ನಲ್ಲೂ ಫೇಸ್ ಮಾಡ್ಬೋದು. ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಏನು ಕೇಳೋಕೆ ಸಾಧ್ಯನೇ ಇಲ್ಲ. ನೀವು ಕ್ವಾಂಟಿಟೇಟಿವ್ ಆಗಿ ಹೇಳ್ಬೇಕು, ಸರ್ ಅವರ್ಸ್ ಇಸ್ ದ ಬೆಸ್ಟ್ ವರ್ಕ್ ಕಂಪೇರ್ಡ್ ಟು ಅದರ್ಸ್ ಬಿಕಾಸ್ ಆಫ್ ದೀಸ್ ರೀಸನ್ಸ್. ಸರ್ earlier work they are using this one, but we have done use the algorithm, this algorithm is the better one compared to other one. ಈ ತರ ಹೇಳ್ತಾ ಹೋಗ್ಬೇಕು. ಈಗ ನೀವು ಆಲ್ರೆಡಿ ಪ್ರಾಜೆಕ್ಟ್ ಮಾಡಿದ್ರೆ ಯಾಕೆ ಮಾಡ್ತಿದ್ದು ಗೊತ್ತಿಲ್ಲ ಅಂತಂದ್ರೆ ವಾಪಸ್ ಹೋಗಿ ಮಾಡ್ಬೇಕಾಗುತ್ತೆ ನೀವು. That's about what is the paper and what it contains. These are the major things any paper should contain. Okay, right. Critical points in the paper writing. Paper ಬರೀಬೇಕಾದ್ರೆ ಏನೇ ನಾವು ತಲೆ ಒಳಗಿಟ್ಟು ಕೆಲವು ಹೇಳಿದ್ದೀನಿ, ನನಗೆ ಗೊತ್ತಿಲ್ಲ, ಕೆಲವು ಯಾರು ಮಿಸ್ ಮಾಡಿದ್ರೆ ನಾನು ಆಮೇಲೆ 4 ಮನೆಗೆ ಹೇಳ್ತೀನಿ ಒಂದು ಯಾವಾಗ. ಓಕೆ ರೈಟ್. ಜನರಲಿ ಏನ್ ಮಾಡಬೇಕು ಅಂದ್ರೆ, ನೀವು ಪೇಪರ್ ಮಾಡಬೇಕಾದ್ರೆ IEEE ಟೆಂಪ್ಲೇಟ್ ಇಸ್ ಅವೈಲೇಬಲ್, ವರ್ಡ್ ಫೈಲ್ ಇದೆ. ನೀವು ಸೈಜ್ ಏನಾಗುತ್ತೆ, ಲೆಫ್ಟ್ ಸೈಡ್ 1.5 ಇಂಚ್ ಇರುತ್ತೆ, ರೈಟ್ ಸೈಡ್ 2.5 ಇಂಚ್, ತಲೆ ಕೆಡಿಸ್ಕೊಂಡು ಹೋಗಬೇಡಿ. IEEE ಫಾರ್ಮೆಟ್ ಅವರೇ ಎಲ್ಲ ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತಾರೆ. ವರ್ಡ್ ಫೈಲ್ ಇಸ್ ಅವೈಲೇಬಲ್ ಇನ್ ದ ನೆಟ್, ಡೌನ್ಲೋಡ್ ಮಾಡಬೇಡಿ. ನಿಮ್ಮ ವರ್ಕ್ ಅಂತ ತಾನು ಪೇಸ್ಟ್ ಮಾಡ್ತಾ ಹೋಗಿ ಅಲ್ಲಿ ವರ್ಡ್ ಫೈಲ್ ಇಟ್ಕೊಂಡು, ನಿಮ್ಗೆ ಯಾವ್ದು ಲೆಫ್ಟ್ ರೈಟ್ ಅಡ್ಜಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಟ್ ಇಸ್ ಅವೈಲೇಬಲ್ ಇನ್ ದ ನೆಟ್. IEEE ಟೆಂಪ್ಲೇಟ್ ಇನ್ ವರ್ಡ್ ಫಾರ್ಮ್ ಅಂತ ಕೊಡಿ, ಡೌನ್ಲೋಡ್ ಮಾಡ್ಬೋದು. ಅದು ಪೇಸ್ಟ್ ಮಾಡ್ಕೊಂತ ಹೋಗಿ, ಡಬಲ್ ಕಾಲಮ್ ಬರುತ್ತೆ. ಇಲ್ಲ ಅಂದ್ರೆ ಡಬಲ್ ಕಾಲಮ್ ಸಿಂಗಲ್ ಕಾಲಮ್ ಡಬಲ್ ಕಾಲಮ್ ಕನ್ವರ್ಷನ್ ಎಲ್ಲ ಮಾಡೋದು, ವರ್ಡ್ ಎಲ್ಲ ಸಿಗುತ್ತೆ, ಮಾಡ್ಬೋದು. ಅದನ್ನ ಬೇಕಾದ್ರೆ you can try out. Okay, right. So that's what IEEE template format is available in the Google. ಅದಕ್ಕೆ ಸರ್ಚ್ ಮಾಡ್ಕೊಳ್ಳಿ, ಸಿಗುತ್ತೆ ನಿಮಗೆ. Use the font size as per the template. Template ಅಲ್ಲಿ ಬೇರೆ ಬೇರೆ ಫಾಂಟ್ ಸೈಜ್ ಇರುತ್ತೆ. ಈಗ ಅಬ್ಸ್ಟ್ರಾಕ್ಟ್ 8 ಇರುತ್ತೆ ಸೈಜ್, ಹೆಡ್ಡಿಂಗ್ ಗೆ 12 ಇರುತ್ತೆ, 14 ಇರುತ್ತೆ, ರನ್ನಿಂಗ್ ಮ್ಯಾಟ್ಗೆ 9 ಇರುತ್ತೆ ಸೈಜ್. ಅದು ನಮಗೆ ಗೊತ್ತಿರೋಲ್ಲ, ಅದೆಲ್ಲ ಸಿಗುತ್ತೆ. ಅಬ್ಸ್ಟ್ರಾಕ್ಟ್ ನ ಬೋಲ್ಡ್ ಮಾಡಿರ್ತಾರೆ, 8 ಸೈಜ್ ಇಟ್ಬಿಟ್ಟು ಬೋಲ್ಡ್ ಮಾಡಿರ್ತಾರೆ, ಬೇರೆದೆಲ್ಲ ಬೋಲ್ಡ್ ಮಾಡಿರಲ್ಲ. ಅದೆಲ್ಲ ನೀವು ಬೋಲ್ಡ್ ಮಾಡಬೇಕೋ ಬೇಡವೋ, ಸೈಜ್ ಎಷ್ಟು ಇಟ್ಟಿರಬೇಕು, ಅದೆಲ್ಲ ರೆಡಿಲಿ ಅವೈಲೇಬಲ್ ಇನ್ ದ ಟೆಂಪ್ಲೇಟ್. ಆ ಟೆಂಪ್ಲೇಟ್ ಏನು ಫಾಂಟ್ ಸೈಜ್ ಇದೆ ಅದನ್ನೇ ಯೂಸ್ ಮಾಡಿ. ಟೈಮ್ಸ್ ನ್ಯೂ ರೋಮನ್ ಇದೆ, ಟೈಮ್ಸ್ ನ್ಯೂ ರೋಮನ್ ಹಾಕಂತ ಹೋಗಿ. ಎಲ್ಲ ಮೆಜಾರಿಟಿ ಆಫ್ ಕೇಸ್ ಟೈಮ್ಸ್ ನ್ಯೂ ರೋಮನ್ ಇದೆ. ಬಟ್ ಐ ಡಿಡ್ ಮೈ PhD ಥೀಸಿಸ್ ಇನ್ ಬುಕ್ಮನ್ ಓಲ್ಡ್ ಸ್ಟೈಲ್. ಅದು ಚೆನ್ನಾಗಿದೆ ಅಂತ ಅವ್ರು ನಮಗೆ ಗೈಡ್ ಹೇಳಿ ಮಾಡಿದ್ದಾರೆ. ಬಟ್ ಮೆಜಾರಿಟಿ ಇದು VTUನಲ್ಲೆಲ್ಲ ಏನಾಗಿದೆ, ಟೈಮ್ಸ್ ನ್ಯೂ ರೋಮನ್ ಯೂಸ್ ಮಾಡ್ತಾರೆ. ಬಟ್ ಏನು ಪ್ರಾಬ್ಲಮ್ ಅಂದ್ರೆ ಟೈಮ್ಸ್ ನ್ಯೂ ರೋಮನ್ ಥಿನ್ ಲೈನ್ಸ್ ಇರುತ್ತೆ, ನ್ಯೂಸ್ ಪೇಪರ್ ಚೆನ್ನಾಗಿರ್ತದೆ. ಬಟ್ ಥೀಸಿಸ್ಗೆ ಬುಕ್ಮನ್ ಓಲ್ಡ್ ಸ್ಟೈಲ್ ಅಂತ ಆ ಥಿಕ್ ಆಗಿರೋ ಲೈನ್ಸ್ ಅದು ತುಂಬಾ ಚೆನ್ನಾಗಿರುತ್ತೆ. ರೈಟ್, ಎನಿಹೌ ದಟ್ ಇಸ್ ಲೆಫ್ಟ್ ಟು ಯು. ನೋಡಿ, ಎವ್ರಿ ಫಿಗರ್ ಶುಡ್ ಬಿ ಟೈಟಲ್ ಇನ್ ದ ಬಾಡಿ. ಇದೇನ್ ಮಾಡ್ತಾರೆ ಹುಡುಗರು, ಎಲ್ಲರೂ ಬರ್ತಾರೆ, ಫಿಗರ್ ಬರ್ತಿರ್ತಾರೆ, ಅದ್ರ ಕೆಳಗಡೆ ಒಂದು ಲೈನ್ ಹಾಕಿರಲ್ಲ. ನೀವು ಯಾವುದೇ ಬುಕ್ ತಗೊಂಡು ನೋಡಿ, LKG ಇಂದ ಇಲ್ಲಿವರೆಗೂ ಯಾವುದೇ ಬುಕ್ ತೆಗೆದು ನೋಡಿ, ಕೆಳಗಡೆ ಆಶ್ ಶೋನ್ ಇಂದ ಬಡಿದಾಟ ಫಿಗರ್ 1 ಪಿಕ್ಚರ್ ಆಫ್ ದಿ ಫ್ಲವರ್ ಅಂತ ಹಾಕಿರ್ತಾರೆ ನಾವು. ಅದು ಟೈಟ್ಲ್ ಇನ್ ದ ಬಾಟಮ್. ಎಲ್ಲಾ ಪಿಕ್ಚರ್ ಎಷ್ಟೋ ಜನ ಫೋಟೋ ಹಾಕ್ತಾರೆ. ನಮ್ಮಲ್ಲಿ ಈಗ ನಾವು ಯಾವ್ದೋ ರಿಪೋರ್ಟ್ ಕೇಳಿದಾಗ ರಿಪೋರ್ಟ್ ಹಾಕಿದಾಗ ಕೆಳಗಡೆ ಎಷ್ಟು, ಈಗ ಓಕೆ HOD ಪ್ರಿನ್ಸಿಪಾಲ್ ಸರ್ ಅಟೆಂಡಿಂಗ್ ಒಂದು ಫಂಕ್ಷನ್ ಅಂತ ಏನೋ ಇರುತ್ತೆ, ಕೆಳಗಡೆ ಅದು ಹಾಕ್ಬೇಕು. ಇಲ್ಲ ಗೊತ್ತಾಗಲ್ಲ ಯಾಕಂತ ಇವರು ಅಂತ. ಯಾವ ಎವ್ರಿ ಫಿಗರ್ ಶುಡ್ ಬಿ ಟೈಟಲ್ ಇನ್ ದ ಬಾಟಮ್. ನೋಡಿ, ಫಿಗರ್ಗೆ ಯಾವತ್ತೂ ಬಾಟಮ್ ಅಲ್ಲಿ ಟೈಟಲ್ ಮಾಡ್ಬೇಕು. ನೀವು ನೋಡಿ, ಎಲ್ಲಾದ್ರೂ ನೋಡಿ, ಯಾವುದೇ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ, ಇಟ್ ಇಸ್ ಟೈಟಲ್ ಇನ್ ದ ಬಾಟಮ್. ಚೆಕ್ ಮಾಡಬೇಕಾದ್ರೆ ನೀವು ಯಾವ 7th ಸ್ಟ್ಯಾಂಡರ್ಡ್ ಬುಕ್ ತೆಗೆದು SLC ಬುಕ್ ತೆಗೆದು ನೋಡಿ, ಫಿಗರ್ಸ್ ಆರ್ ಟೈಟಲ್ ಇನ್ ದ ಬಾಟಮ್. ನೆಕ್ಸ್ಟ್ ಒನ್, ಎವ್ರಿ ಟೇಬಲ್ ಶುಡ್ ಬಿ ಟೈಟಲ್ ಇನ್ ದ. ಯಾವುದೇ ಟೇಬಲ್ ತೆಗೆದು ನೋಡಿ, ಟೇಬಲ್ ಮೇಲೆ ಟೇಬಲ್ ನಂಬರ್ 1 ಆನ್ ದಿ ವಾಟ್ ಇಸ್ ದಟ್ ಲಿಸ್ಟ್ ಆಫ್ ವಾಟ್ ಇಸ್ ದಟ್ ವ್ಯಾಲ್ಯೂಸ್ ಆಫ್ ದಿ ವಾಟ್ ಇಸ್ ದಟ್ ಏನೋ ಒಂದು ವೇರಿಯೇಷನ್ಸ್ ಆಫ್ ದಿ ಎಫಿಷಿಯನ್ಸಿ ಅಂತ ಏನೋ ಒಂದು ಹಾಕಿರ್ತಾರೆ. ಎವ್ರಿ ಫಿಗರ್ ಎವ್ರಿ ಟೇಬಲ್ ಶುಡ್ ಬಿ ಟೈಟಲ್ ಇನ್ ದ ಟಾಪ್. ನೀವು ಯಾವುದೇ ಟೇಬಲ್ ತೆಗೆದು ನೋಡಿ, ಯಾವುದೇ ಟೆಕ್ಸ್ಟ್ ಬುಕ್ LKG ಇಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಟೇಬಲ್ ತೆಗೆದು ನೋಡಿದ್ರೆ ಟೇಬಲ್ ನ ಟೈಟಲ್ ಇನ್ ದ ಟಾಪ್, ನಾಟ್ ಇನ್ ದ ಬಾಟಮ್. ಫಿಗರ್ ಶುಡ್ ಬಿ ಟೈಟಲ್ ಇನ್ ದ ಬಾಟಮ್. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ. ಆಲ್ ಟೆಕ್ಸ್ಟ್ ಬುಕ್ಸ್ ನಾನು ಎಲ್ಲರೂ ನೋಡ್ಕೊಳ್ಳಿ ಇವನ್ನ. ಸಿ ಯುವರ್ ಡೋಂಟ್ ಫಾಲೋ ಯುವರ್ ಸ್ಟ್ಯಾಂಡರ್ಡ್. ವರ್ಲ್ಡ್ ವೈಡ್ ಯು ಕಾಮನ್ ಸ್ಟ್ಯಾಂಡರ್ಡ್ ಇಸ್ ದರ್, ಯು ಫಾಲೋ ದಟ್. ನೆಕ್ಸ್ಟ್ ಒನ್,
All tables and figures should be all figures and tables should be referred. Figures and tables should be referred ಅಂದ್ರೆ ನಿಮ್ಮ ಎಕ್ಸ್ಪ್ಲೇನೇಷನ್ ಇನ್ಕ್ಲೂಡ್ ಮಾಡಬೇಕು. ಏನ್ ಮಾಡ್ತಾರೆ, ಫಿಗರ್ ಹಾಕಿದ್ರೆ ಅದ್ರ ಬಗ್ಗೆ ಬರ್ತಾ ಇರಲ್ಲ, ಆ ಬರ್ದು ಮೇಲೆ ಇದ್ರೆ ಅದ್ರ ಬಗ್ಗೆ ಬರ್ತಿರೋದು. ಹೌ ಕಮ್ ಯು ನೋ ದಟ್? ಫಿಗರ್ 1 shows the image of the initial image of the what is that the unprocessed image is available in the figure number 1. Figure number 1 shows the unprocessed image. Figure number 2 shows the filtered image. ಈ ತರ ಏನೋ ಒಂದು ಬರೀಬೇಕು. ಅಂದ್ರೆ ನಿಮ್ಮ ಎಕ್ಸ್ಪ್ಲನೇಷನ್ ಗೆ ಮತ್ತೆ ಫಿಗರ್ ಗೆ ಲಿಂಕ್ ಕೊಡಬೇಕು. ನೀವೇನ್ ಮಾಡ್ತೀರಾ, ಒಂದು ಫಿಗರ್ ಹಾಕಿ ಕೆಳಗಡೆ ಎಕ್ಸ್ಪ್ಲನೇಷನ್ ಅದ್ರದ್ದೇ ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ? ಒಂದು ಎರಡನೇದು ಏನಂದ್ರೆ ಫಿಗರ್ ಇನ್ನಕ್ಕೆ ಹಂಗ್ ಮಾಡಿದ್ದ ನಮ್ಮ ಹುಡುಗ ಏನ್ ಮಾಡಿರ್ಬೇಕಾ, ಆಶ್ ಒನ್ ಇಂದ ಫಿಗರ್ 1 ಅಷ್ಟೇ. ಏನಕ್ಕೆ? ಓಕೆ, ವಾಟ್ ಇಸ್ ದಟ್ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದಟ್? ಈಗ ಆಶ್ ಒನ್ ಇಂದ ಫಿಗರ್ 1 ಅಂತ ಬರೀತಿರಲ್ವಾ ಕೆಳಗಡೆ, ಆಶ್ ಒನ್ ಓಕೆ ಟೈಟ್ಲ್ ಕೊಡೋದು ಸರ್ ಅಂತ ರೆಫರ್ ಮಾಡೋದು ರೆಫರ್ ಮಾಡ್ಬಿಟ್ಟ, ಟೈಟ್ಲ್ ಕೊಡೋದು ಟೈಟ್ಲ್ ಕೊಟ್ಬಿಟ್ಟ ಅಷ್ಟು. ಏನು ಯಾರನ್ನ ಕೇಳೋದು ಆಶ್ ಒನ್ ಇಂದ ಫಿಗರ್ 1, ಆಶ್ ಒನ್ ಇಂದ ಫಿಗರ್ 2? ನೋ, ವಾಟ್ ಇಸ್ ದಟ್ ವಿ ಅಬ್ಸರ್ವ್? ಅದು ಬರೀಬೇಕು. ಫಿಗರ್ 1 shows the initial image, we have observed that. ಅಂದ್ರೆ ಆ ಫಿಗರ್ ಇಂದ ನೀನೇನು ಅಬ್ಸರ್ವ್ ಮಾಡಿದೆ? we have observed that there will be more of noise in the image. ಅದು ನೀವು ಏನು ಫಸ್ಟ್ ಫಿಗರ್ ಏನಿದೆಯಾ ಅದು ಬರೀಬೇಕು ನೀವು, ಅದು ನಿಮ್ಮ ಅಬ್ಸರ್ವೇಷನ್ ಬರೀಬೇಕು. ಓಕೆ, ಫಿಗರ್ 2 shows the processed image or filtered image. ಅದರಲ್ಲಿ ಏನು, it is observed that we have observed that the quality of the image is very good. ಅದು ಅಂದ್ರೆ ನೀವು ಫಿಗರ್ 2 ನಲ್ಲಿ ಏನು ಅಬ್ಸರ್ವೇಷನ್ ಮಾಡಿ ಅದು ಬರೀಬೇಕು. ಅಂದ್ರೆ ಡ್ಯಾಶ್ ಒನ್ ಇಂದ ಫಿಗರ್ 1, ಡ್ಯಾಶ್ ಒನ್ ಇಂದ ನಮ್ಮ ಹುಡುಗ ಬರ್ತಾ ಬಂದ ಕೇಳಿದ್ದೆ ನಾನು ಥೀಸಿಸ್ ಇದನ್ನ ರಿಪೋರ್ಟ್ ಫೈನಲ್ ಇಯರ್ ಹುಡುಗ ಮಾಡಿ. ಲಾಸ್ಟ್ ಇಯರ್ ನಾನು 33 ಪೇಪರ್ ಮಾಡಿಸಿದ್ದೆ ನಮ್ಮ ಹುಡುಗ, ಫೈನಲ್ ಇಯರ್ ಹುಡುಗ ಎಲ್ಲಾದ್ರೂ ಮಾಡಿಸಿದ್ದೆ ಪೇಪರ್ ಸಪ್ತಗಿರಿ ಕಾಲೇಜಲ್ಲಿ. 33 ಅಷ್ಟು ಜನ ಬರ್ದಿದ್ರು ಪೇಪರ್ನ, ಅಷ್ಟು ಪಬ್ಲಿಷ್ ಆಗಿದೆ, ಅವೈಲೇಬಲ್ ಆನ್ಲೈನ್ ಗೂಗಲ್ ಒಳಗೆ ಸಿಗುತ್ತೆ ಬೇಕಾದ್ರೆ ನಿಮಗೆ. ಅಷ್ಟು ಜನರು ಅವ್ರು ಎಲ್ಲರೂ ಹಂಗೆ ಮಾಡ್ತಾ ಇರೋರು. ಏನು ಫಿಗರ್ ರೆಫರ್ ಮಾಡೋದು ಶೋನ್ ಇಂದ ಫಿಗರ್ 1, ಫಿಗರ್ 2 ಎಲ್ಲ ಬರ್ಕೊಂಡು ಬಂದ್ಬಿಟ್ಟಾರೆ. ನಾನು ಅಲ್ಲ ಕಣ, ಶೋನ್ ಇಂದ ಫಿಗರ್ 1 ಹೋಗಿ ನೋಡಿದೆ, ಏನೀಗ ಅದ್ರ ಏನ್ ಅರ್ಥ ಆಯ್ತು ನಿಮಗೆ? ವಾಟ್ ಯು ಅಬ್ಸರ್ವ್ ಇನ್ ದ ಫಿಗರ್ 1, ವಾಟ್ ಯು ಅಬ್ಸರ್ವ್, ನಿಮ್ಮ ನೀನೇನು ಅಬ್ಸರ್ವ್ ಮಾಡಿ, ನಾನು ಅಬ್ಸರ್ವ್ ಮಾಡಲ್ಲ. ನನಗೆ ನೋಡಿ ನನಗೇನು ಬೇರೆ ಕಾಣುತ್ತೆ, ನೀನೇನು ಅಬ್ಸರ್ವ್ ಮಾಡಿ ನಿನ್ನ ವ್ಯೂ ಬರಬೇಕು. ಇಟ್ ಇಸ್ ಯುವರ್ ಪೇಪರ್, ಇಟ್ ಇಸ್ ಯುವರ್ ಪ್ರಾಜೆಕ್ಟ್, ಯು ಶುಡ್ ಟೆಲ್ ದಟ್ ವಾಟ್ ಯು ಅಬ್ಸರ್ವ್ ಇನ್ ದಟ್. ನನ್ನ ವ್ಯೂ ಅಲ್ಲ, ನನಗೇನು ಬೇರೆ ಬೇರೆ ಕಾಣ್ತಾ ಇದೆ ಅದು. ನೋ, ಯು ಆರ್ ದ ಬಾಸ್ ಆಫ್ ಯುವರ್ ಪ್ರಾಜೆಕ್ಟ್, ಯು ಆರ್ ದ ಬಾಸ್ ಆಫ್ ಯುವರ್ ಪೇಪರ್, ಯು ಶುಡ್ ಟೆಲ್ ಯುವರ್ ವ್ಯೂಸ್ ಆನ್ ಯುವರ್ ದ ಇಮೇಜ್. ಅರ್ಥ ಆಗ್ತೈತಲ್ಲ? ಅದನ್ನ ಮಾಡ್ಬೇಕು. ಅವಾಗ ನಿಮ್ಗೆ ಇದನ್ನೇ ಸರ್ ಇದು ಹೆಂಗೆ ಗೊತ್ತು ಸರ್, ನೀವು ಟೆಕ್ಸ್ಟ್ ಬುಕ್ ತೆಗೆದು ನೋಡಿ ಗೊತ್ತಾಗುತ್ತೆ ನಿಮಗೆ. ಯಾವ್ದಾದ್ರು ಒಂದು 10th ಸ್ಟ್ಯಾಂಡರ್ಡ್ PUC ಬುಕ್ ತೆಗೆದು ನೋಡಿ, ಆಶ್ ಒನ್ ಇಂದ ಫಿಗರ್ 1 ಅಂತ ಟೇಬಲ್ ಬರೀತಾರೆ. ಟೇಬಲ್ ಅಷ್ಟೇ, ಆಶ್ ಒನ್ ಇಂದ ಟೇಬಲ್ 1 ಅಂತ ಹಾಕ್ತಾರೆ, ಅಷ್ಟೇ ಸಾಕಾಗಲ್ಲ. ಇಟ್ ಹಸ್ ಅಬ್ಸರ್ವ್ಡ್ ದಟ್ ದ ಎಫಿಷಿಯನ್ಸಿ ಆಫ್ ದ ಲೇಟೆಸ್ಟ್ ಟೆಕ್ನಿಕ್ ಇಸ್ ವೆರಿ ಹೈ ಕಂಪೇರ್ಡ್ ಟು ಅದರ್ ಟೆಕ್ನಿಕ್ಸ್. ಅದು ಟೇಬಲ್ ಅಬ್ಸರ್ವ್, ಇಟ್ ಹಸ್ ಬೀನ್ ಇನ್ನೊಂದು ಗ್ರಾಫ್ ಅಷ್ಟೇ, ಯಾವ ಒಂದು ಗ್ರಾಫ್ ಹಾಕಿರ್ತಾರೆ, ಇಟ್ ಹ್ಯಾಸ್ ಬಿನ್ ಸುಮ್ಮನೆ ಗ್ರಾಫ್ ಆಗ್ಬಿಟ್ಟು ಆಶ್ ಒನ್ ಇಂದ ಗ್ರಾಫ್ ಅಂತಾರೆ. ಏನು ಕಾಣುತ್ತೆ ಗ್ರಾಫ್ ಅಲ್ಲಿ? it has been observed that up to 0.7 there is no increase in the voltage compared to the current. After cutting voltage there will be a sharp increase in the current compared to the voltage it has shown in the graph. ಈ ತರ ಹೇಳಿ ಗ್ರಾಫ್ ಆಸ್ ಶೋನ್ ಇನ್ ದ ಫಿಗರ್ whatever this figure number 1 ಇದನ್ನ ಹೇಳಬೇಕು. ಅಂದ್ರೆ ನೀವು ಶೋನ್ ಇನ್ ಫಿಗರ್ ಶೋನ್ ಇನ್ ಟೇಬಲ್ ಅಂತ ಅದನ್ನ ಹೇಳಬೇಕು, ನೀವೇನು ಅರ್ಥ ಮಾಡ್ಕೊಂಡು ಅದನ್ನ ಹೇಳಬೇಕು ನಿಮಗೆ. ದಟ್ಸ್ ವಾಟ್ ಇಸ್ ರಿಕ್ವೈರ್ಡ್. ಅಥವಾ ನೀವೇನೋ ಕಲರ್ ಮಾಡ್ಕೊಂಡು ಈಗ ಒಂದೇ ಗ್ರಾಫ್ ಅಲ್ಲಿ 2-3 ಕಲರ್ ಹಾಕಿರ್ತಾರೆ, ಇಟ್ ಇಸ್ ಶೋನ್ ಇನ್ ಗ್ರೀನ್ ಕಲರ್. The first one, earlier technique is having efficiency very high, it is shown in green color. The next one is the latest one is shown in yellow color, blue color. You know, colors change ಮಾಡಿರ್ತಾರೆ ಗ್ರಾಫ್ ಅಲ್ಲಿ, ಅದನ್ನ ಹೇಳಬೇಕು. That's what is required. See, that's what all tables and figures should be referred. References should be in IEEE citation format. ಅದು ಅಷ್ಟೇ ಗೂಗಲ್ ಸಿಗುತ್ತೆ. IEEE citation different citation formats VTU ಇದರಲ್ಲಿ in Google ಎಲ್ಲ ಫುಲ್ ಸಿಗುತ್ತೆ. ಅದರಲ್ಲಿ IEEE ಫಾರ್ಮ್ಯಾಟ್ ಇದೆ, MLA ಫಾರ್ಮ್ಯಾಟ್ ಅಂತ ಇದೆ, ಬೇರೆ ಬೇರೆ ಫಾರ್ಮ್ಯಾಟ್ಸ್ ಇದೆ. IEEE ಫಾರ್ಮ್ಯಾಟ್ ಸಿಗುತ್ತೆ ನಿಮಗೆ, ಆ ತರ ಫಾರ್ಮ್ಯಾಟ್ ಮಾಡಿ. ಇವಾಗ ನವೇಡೇಸ್ ವಿ ಹ್ಯಾವ್ ಆಟೋ ಸೈಟೇಷನ್ ಇದೆ, ಮಾಡ್ಕೋಬಹುದು. ಬಟ್ ಇಲ್ಲ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟ್ ಜನರಲ್ ಫಾರ್ಮ್ಯಾಟಿಂಗ್ ಇರುತ್ತೆ. ಸೈಟೇಷನ್ ಫಾರ್ಮ್ಯಾಟ್ ಅಲ್ಲಿ ಫಸ್ಟ್ ಆಥರ್, ಸೆಕೆಂಡ್ ಟೈಟ್ಲ್, ನೆಕ್ಸ್ಟ್ ಜರ್ನಲ್, ವಾಲ್ಯೂಮ್, ಪೇಜಸ್, ಇಯರ್, ವಾಲ್ಯೂಮ್, ಇಶ್ಯೂ, ಇಯರ್ ಅಂತ ಆಗಿದೆ. ದಟ್ ಇಸ್ ದ ಆರ್ಡರ್ ವಿಚ್ ದೇ ವಿಲ್ ಗಿವ್ ಇನ್ IEEE ಫಾರ್ಮ್ಯಾಟ್. ಆಥರ್, ಟೈಟ್ಲ್, ಜರ್ನಲ್, ವಾಟ್ ಇಸ್ ದಟ್, ವಾಲ್ಯೂಮ್, BP, ಇಯರ್. ಇದು ಜನರಲ್ ಫಾರ್ಮ್ಯಾಟ್ ಆಫ್ IEEE ಫಾರ್ಮ್ಯಾಟ್ ಪೇಪರ್. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಯಾವ್ದಾರ ಒಂದು ಪೇಪರ್ IEEE ಫಾರ್ಮ್ಯಾಟ್ಸ್ ಅಲ್ಲಿ, ರೈಟ್? ದಟ್ ಇಸ್ ದ ಒನ್. ಸೊ ದಟ್ಸ್ ಅಬೌಟ್ ದಿ ಕಂಟೆಂಟ್ ಆಫ್ ಎನಿ ಪೇಪರ್. ಈ ಪೇಪರ್ ಯಾವುದೋ ಒಂದು ಪೇಪರ್ ತೆಗೆದ್ರೆ ನಿಮಗೆ ಸಿಗುತ್ತೆ, ಗೂಗಲ್ ಒಳಗೆ ಯಾವ್ದಾದ್ರು ಒಂದು ಪೇಪರ್ಗಳು ಸಿಗ್ತದೆ, ನೀವು ನೋಡ್ಕೋಬಹುದು. ಓಕೆ, ರೈಟ್. ಇದರಲ್ಲಿ ಎಲ್ಲಿ ಪಬ್ಲಿಷ್ ಮಾಡ್ಬೇಕು ಸರ್ ಇದನ್ನೆಲ್ಲ? ಬೇಕಾದ್ರೆ ಒಂದು ಕಾನ್ಫರೆನ್ಸ್ಗಳಿಗೆ ಅಪ್ಲೈ ಮಾಡ್ಬೋದು. ಕಾನ್ಫರೆನ್ಸ್ ಅಪ್ಲೈ ಮಾಡಿದ್ರೆ ಅಲ್ಲಿ ನಿಮ್ಮ ಪೇಪರ್ನ ಈ ಪೇಪರ್ ಮಾಡೋದು ಕಾನ್ಫರೆನ್ಸ್. ಅಂದ್ರೆ ಇಫ್ ಇಟ್ ಇಸ್ ಎ ವೆರಿ ಬೇಸಿಕ್ ಲೆವೆಲ್ ಅಂತಂದ್ರೆ ಕಾನ್ಫರೆನ್ಸ್ ಅಪ್ಲೈ ಮಾಡಿ.
ಅದು ಯಾವಾಗ ಒಂದ್ಸಲ ಪ್ರೆಸೆಂಟ್ ಮಾಡ್ತೀರಾ. ಓಕೆ, ಬಟ್ ದ ಪ್ರಾಬ್ಲಮ್ ಇನ್ ದ ಕಾನ್ಫರೆನ್ಸ್ ಪೇಪರ್ ಯಾವ ಲೋಕಲ್ ಕಾನ್ಫರೆನ್ಸ್ ಹಾಕ್ತೀರಾ ಅದು ಒಂದ್ಸೆಗೆ ಡಸ್ಟ್ಬಿನ್ ಹೋಗುತ್ತೆ. ಯಾಕಂದ್ರೆ ಆ ಕಾನ್ಫರೆನ್ಸ್ ಹೋಗುತ್ತೆ ಎಲ್ಲಿ ಸಿಗಲ್ಲ ನಿಮಗೆ. ನೋ ಒನ್ ವಿಲ್ ಬಿ ನೋಯಿಂಗ್ ಇಟ್ ವೇರ್ ಇಟ್ ವಿಲ್ ಬಿ ಅನ್ಲೆಸ್ ಇಟ್ ಇಸ್ IEEE ಯಾವ್ದಾದ್ರು IEEE ಎಕ್ಸ್ಪ್ಲೋರ್ ಏನೋ ಬಂದ್ರು ಮಾತ್ರ ಸಿಗುತ್ತೆ. ಅದು ಸ್ಪ್ರಿಂಜರ್ ಅಲ್ಲಿ ಬಂದು ಸಿಗುತ್ತೆ, ಚಿಕ್ಕದು ಯಾವ್ದು ಸಿಗಲ್ಲ. ಅದು ಮತ್ತೆ ಡಸ್ಟ್ಬಿನ್. ಯಾವ್ದೋ ಒಂದು ಡಾನ್ ಬಾಸ್ಕೋ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಯಾವ್ದೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿದೆ, ಹೋಗ್ತೀರಾ ಪ್ರೆಸೆಂಟ್ ಮಾಡ್ತೀರಾ, ಗೊತ್ತಿರಲ್ಲ, ಆಮೇಲೆ ಪಬ್ಲಿಷ್ ಆಗಲ್ಲ. ಪಬ್ಲಿಷ್ ಆಗಲ್ಲ ಅಂದ್ರೆ ಮತ್ತೆ ಡಸ್ಟ್ಬಿನ್. ನೀವೇನು ಅಂದ್ರೆ ಅಲ್ಲಿ ಹೋಗಿ ಪ್ರೆಸೆಂಟೇಷನ್ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಒಂದು ಸರ್ ವೆರಿ ಗುಡ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಆಯ್ತು, ಮುಗೀತು, ಕ್ಲೋಸ್. ಇನ್ನು 2 ವರ್ಷ ಬಿಟ್ಟು ಯಾರು ಗೊತ್ತಿರಲ್ಲ, ಯಾವ ಕಂಗ್ರ್ಯಾಚುಲೇಷನ್ಸ್ ಇರಲ್ಲ. ಯುವರ್ ವರ್ಕ್ ಶುಡ್ ಬಿ ಡಾಕ್ಯುಮೆಂಟೆಡ್, ಪ್ಲೀಸ್ ನೋಟ್ ದಟ್. ಓಕೆ, ಜರ್ನಲ್ ಪೇಪರ್ ಹಾಕಿ. ನ್ಯಾಷನಲ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಪರ್ಟಿಕ್ಯುಲರ್ಲಿ ದೇ ವಿಲ್ ಬಿ ಅವೈಲೇಬಲ್ ಆನ್ಲೈನ್. ಎಲ್ಲವೂ ಸಿಗುತ್ತೆ. ಈ ಪೇಪರ್ ನಿಮ್ಮ ಹೆಸರು ಬರುತ್ತೆ. ಹೈ ಕ್ವಾಲಿಟಿ ಪೇಪರ್ ಟೈಟ್ ರೋಡ್ ಬರುತ್ತೆ. ಎಚ್ ಸಿ ಸತೀಶ್ ಕುಮಾರ್ ಅಂತ ಹಾಕಿ ಪೇಪರ್ ಬರುತ್ತೆ. ನಂದು ವರ್ಕ್ ಕಡಿಮೆ ಇತ್ತು ಅಂದ್ರೆ ಎಚ್ ಸಿ ಸತೀಶ್ ಕುಮಾರ್ ಇನ್ನೊಬ್ಬರು ಹಾಕಬೇಕು. ಅದು ಟೈಟ್ ವೇವ್ಲೆಟ್ ಎಚ್ ಸಿ ಸತೀಶ್ ಕುಮಾರ್ ಅಂತ ಹಾಕಿ ಬರುತ್ತೆ. ಇದು ಬರಲ್ಲ. ಬಟ್ ನಿಮ್ಮ ಹೆಸರು ಜನರಲ್ ಒಳ್ಳೆ ಜನರಲ್ಗಳಿಗೆ ಹಾಕಿದ್ರೆ ಅದು ಬಂದೇ ಬರುತ್ತೆ. ಯು ಕ್ಯಾನ್ ಪುಟ್ ಇಟ್ ಇನ್ ಜನರಲ್. ನಾನೇನು ಹೈ ಕ್ವಾಲಿಟಿ ಜನರಲ್ಗೆ ಅಂತ ಹೇಳೋದು. ನೆಕ್ಸ್ಟ್ ಸ್ವಲ್ಪ ಹೈಯರ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಸ್ಕೋಪಸ್ ಜನರಲ್ಸ್ ಅಂತ ಬರ್ತವೆ. ಸ್ಕೋಪಸ್ ಅಂತಂದ್ರೆ ನಿಮ್ ಕ್ವಾಲಿಟಿ ಆಫ್ ದಿ ವರ್ಕ್ ಇಸ್ ವೆರಿ ಗುಡ್ ಅಂದ್ರೆ ಸ್ಕೋಪಸ್ ಅಪ್ಲೈ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. 8,000 10,000 ಎಲ್ಲ ಇರುತ್ತೆ, 12,000 ಎಲ್ಲ ಇರುತ್ತೆ ಕೆಲವು. ಸರ್ ಸ್ಟಿಲ್ ಹೈಯರ್ ಸ್ಟ್ಯಾಂಡರ್ಡ್ ಪೇಪರ್ ಐ ವಾಂಟ್. Q1 Q2 ಕ್ವಾರ್ಟೈಲ್ 1 ಕ್ವಾರ್ಟೈಲ್ 2 ಕ್ವಾರ್ಟೈಲ್ 3 ಕ್ವಾರ್ಟೈಲ್ 4. ಕ್ವಾರ್ಟೈಲ್ 1 ಅಂತಂದ್ರೆ ಯುವರ್ ವರ್ಕ್ ರಿಸರ್ಚ್ ವರ್ಕ್ ಇಸ್ ಟಾಪ್ 25% ಆಫ್ ದಿ ಪಬ್ಲಿಕೇಶನ್ಸ್ ಆಫ್ ದಿ ವರ್ಲ್ಡ್. ನಿಮ್ ಪೇಪರ್ ರಿಸರ್ಚ್ ವರ್ಕ್ ಆ ಲೆವೆಲ್ ಇದೆ ಅಂತ Q1 ಅಂದ್ರೆ. ಕ್ವಾರ್ಟೈಲ್ 1 ಅಂದ್ರೆ ಒಂದು 100 ಕೋಟಿ ಏನಾದ್ರು ಆಗಿದ್ರೆ ಫಸ್ಟ್ 25 ಕೋಟಿ ಒಳಗಡೆ ಇರುತ್ತೆ ರಿಸರ್ಚ್ ಪೇಪರ್. ಅದು ಕ್ವಾರ್ಟೈಲ್ 1. ಕ್ವಾರ್ಟೈಲ್ 2 ಅಂತಂದ್ರೆ ಫಸ್ಟ್ 50% ಟಾಪ್ ಪೇಪರ್ಸ್ ಇನ್ ವರ್ಲ್ಡ್ ಅಲ್ಲಿ ಪಬ್ಲಿಕೇಶನ್ಸ್ ಆಗಿದೆಯಲ್ಲ ಅದ್ರಲ್ಲಿ. Q3 ಅಂತಂದ್ರೆ ಫಸ್ಟ್ 70. Q4 ಅಂದ್ರೆ ವಾಟ್ ಇಸ್ ದಟ್ 100% ಅಲ್ಲಿ ಇರುತ್ತೆ. ಬಟ್ ಅದಕ್ಕಿಂತ ಕೆಳಗಿಂದ ಬರೀ ಸ್ಕೋಪಸ್ ಅಂತ ಇರುತ್ತೆ, ಯಾವ್ದು ರೇಟಿಂಗ್ ಇರಲ್ಲ. ನಾಟ್ ಇನ್ಕ್ಲೂಡೆಡ್ ಇನ್ ದ ರೇಟಿಂಗ್ ಅಂತ ಬರುತ್ತೆ. ದಿಸ್ ರೇಟಿಂಗ್ ಇಸ್ ಕೀಪ್ ಆನ್ ಚೇಂಜಿಂಗ್ ಆನ್ ದಿ. ಅದು ಸರ್ ಹೆಂಗ್ ಸರ್ ಚೆಕ್ ಮಾಡಿ? ಸೊ ಅದಕ್ಕಿಂತ ಹೈಯರ್ ಬೇಕು ಸರ್ ನನಗೆ. ಸರ್ ಈ Q1 Q2 Q3 ಬೇಡ ಸರ್ ನನಗೆ. ಟ್ರಾನ್ಸಾಕ್ಷನ್ ಪೇಪರ್ ದಟ್ ಇಸ್ ಅಲ್ಟಿಮೇಟ್. ಸರ್ ಇದ್ರಾಗ ಏನು ಸ್ಪೆಷಲ್ ಸರ್? ಇದಕ್ಕೆಲ್ಲ ಏನು ಸಿ ಈ ಜನರಲ್ ಕಾನ್ಫರೆನ್ಸ್ ಪೇಪರ್ ಎಲ್ಲ ಕ್ವಾಲಿಟೇಟಿವ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಸಾಕು. ಅವರ್ಸ್ ಇಸ್ ಬೆಟರ್ ಕಂಪೇರ್ಡ್ ಟು ದಿಸ್ ಒನ್. ದಿಸ್ ಇಸ್ ಹೈ, ಕಲರ್ ಇಸ್ ಗುಡ್, ಕ್ವಾಲಿಟಿ ಇಸ್ ಗುಡ್, ಫೈನ್. ದಟ್ ಮಚ್ ಇಸ್ ಮೋರ್ ದನ್ ಸಫಿಷಿಯಂಟ್ ಫಾರ್ ಆರ್ಡಿನರಿ ಪೇಪರ್ಸ್. ಇಲ್ಲಿವರೆಗೂ ನಡೆಯುತ್ತೆ. ನೆಕ್ಸ್ಟ್ ನೀವು ಜರ್ನಲ್ಗೆಲ್ಲ ಹೋಗ್ತೀನಿ ಅಂತಂದ್ರೆ, ಸ್ಕೋಪಸ್ ಇಲ್ಲೆಲ್ಲ ಹೋಗ್ತೀವಿ ಅಂತಂದ್ರೆ, ಇಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲೂ ಅಷ್ಟೇ ಸ್ವಲ್ಪ ರಿಸಲ್ಟ್ಸ್ ಕಂಪ್ಯಾರಿಸನ್ ಇದ್ರೆ ಸಾಕು, ಸ್ವಲ್ಪ ಪಬ್ಲಿಷ್ ಆಗುತ್ತೆ. ನೀವು Q1 Q2 Q3 Q4 ಗೆಲ್ಲ ಹೋಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ಪರ್ಟಿಕ್ಯುಲರ್ಲಿ Q3 Q4 ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಕ್ವಾಂಟಿಟೇಟಿವ್ ಗ್ರಾಫಿಕಲ್ ಎಲ್ಲ ಮಾಡ್ಬೇಕಾಗುತ್ತೆ. ಸರ್ ಟ್ರಾನ್ಸಾಕ್ಷನ್ ಪೇಪರ್ಗೆ ಏನ್ ಮಾಡ್ಬೇಕು? ನೀವೇನ್ ಮಾಡೆಲ್ ಮಾಡಿರ್ತಾರೆ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಬರೀಬೇಕು, ನೀವೇ ಸ್ವಂತ ಬರೀಬೇಕು ಈಕ್ವೇಷನ್ಸ್. ಮ್ಯಾಥಮೆಟಿಕಲ್ ಮಾಡೆಲ್ ಫಾರ್ ಯುವರ್ ವರ್ಕ್. ನೀವೇನು ವರ್ಕ್ ಮಾಡಿಲ್ಲ ಅಂತ ಈಕ್ವೇಷನ್ ಬರೀಬೇಕು. ಈಕ್ವೇಷನ್ ಪ್ರಕಾರ ನೀವು ಮಾಡಿರ್ತೀರ ವರ್ಕ್. whatever the work you have done, that for that you should have the mathematical model. That is your transaction paper is the ultimate paper, or nature paper, nature journal is the ultimate journal. ಇದು ನನಗೆ ಗೊತ್ತಿರೋ ಮಾಡಿ ಇನ್ನು ಬೇರೆ ಇರ್ಬೋದು, ಸ್ಪ್ರಿಂಜರ್ ಎಲ್ಲ ಇದೆ. ಸ್ಪ್ರಿಂಜರ್ ಇನ್ನು ಕೆಳಗಡೆ ಬರ್ತದೆ, Q1 Q2 Q3 Q4 ಬರ್ತದೆ. ಬಟ್ ಟ್ರಾನ್ಸಾಕ್ಷನ್ ಲೈಫ್ ಟೈಮ್ ನಾನು ಸರ್ ಕೇಳಿದೆ ಸರ್ ಟ್ರಾನ್ಸಾಕ್ಷನ್ ಪೇಪರ್ ಅಂದ್ರೆ ಸರಿ ಟ್ರಾನ್ಸಾಕ್ಷನ್ ಪೇಪರ್ ಹೆಂಗೆ ಸರ್? ನಾನು ಸ್ಟಾರ್ಟಿಂಗ್ 2007 ಕೇಳಿದೆ ಯಾರೋ ಪ್ರೊಫೆಸರ್ಗೆ, ಯೂನಿವರ್ಸಿಟಿ ಆಫ್ ಅಲಬಾಮಾದಿಂದ ಒಂದು ಪ್ರೊಫೆಸರ್ ಬಂದಿದ್ರು. ಅವರು ಇಲ್ಲಿಯವರೇ, ಅವ್ರ ಹೆಸರು ಹೇಳ್ತೀನಿ ಬಿಡಿ. ಅದು ಅವ್ರು ಪ್ರೊಫೆಸರ್ ಬಂದಿದ್ರು. ನಾನು ಕೇಳಿದೆ ಸರ್ ಟ್ರಾನ್ಸಾಕ್ಷನ್ ಪೇಪರ್ ಅಂತ ಹೆಂಗೆ? ಅದು ಕಷ್ಟ, ಲೈಫ್ ಟೈಮಲ್ಲಿ ಒಂದು ಟ್ರಾನ್ಸಾಕ್ಷನ್ ಪೇಪರ್ ಅಂದ್ರೆ ಸಾಕು, ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಅಚೀವ್ಮೆಂಟ್ ಅಂತ. ಸ್ಟಿಲ್ ಐ ಹ್ಯಾವ್ ನಾಟ್ ಡನ್ ಟ್ರಾನ್ಸಾಕ್ಷನ್ ಪೇಪರ್. That is the ultimate level of the paper what we have. If some research paper, some professor has done that transaction, he has done a very good work. ಅದು ರಿವ್ಯೂ ಮಾಡಕ್ಕೆ 3 ವರ್ಷ ತಗೊಂತಾರೆ. ರಿವ್ಯೂ ಮಾಡಿ 5 ರಿವ್ಯೂ 6 ರಿವ್ಯೂ ಎಲ್ಲ ಮಾಡ್ತಾರೆ. ನಾನು ಕಷ್ಟಪಟ್ಟು ನಮ್ದು Q1 ಮಾಡಿದ್ವಿ, ಅದೇ ಸುಸ್ಕೊಟ್ಬಿಟ್ವಿ ನಾವು. Q1 ಅದು ನಮ್ಮ ಸ್ಟೂಡೆಂಟ್ PhD ಅದನ್ನ 2 ವರ್ಷ ಮಾಡಿ 5 ರಿವ್ಯೂ ಕೊಟ್ಟು ನಾನು ಕರೆಕ್ಷನ್ಸ್ ಎಲ್ಲ ಹೇಳಿ ಸಾಕಾಗಿ ನನಗೇನೋ Q1 ಆಯ್ತು. ಅದು ನೇಚರ್ ಜರ್ನಲ್, ನೇಚರ್ ಬರಲ್ಲ ಆ ಜರ್ನಲ್ ಅದು ಮಾಡುವಾಗ ದಟ್ ಇಟ್ಸೆಲ್ಫ್ ಇಸ್ ಗ್ರೇಟ್. But still I couldn't able to do the transaction. You can do it. Many of our professors have done it in the other colleges. ನಮ್ಮಲ್ಲಿ ಇರ್ಬೋದು ಗೊತ್ತಿಲ್ಲ ನನಗೆ. But you can do that. ಅಂದ್ರೆ ನೀವು ಮಾಡ್ತಾ ಹೋದ್ರೆ ವರ್ಕ್ ಜಿನೇನ್ ಅಂತ ಒಂದು ಮ್ಯಾಥಮೆಟಿಕಲ್ ಮಾಡೆಲ್ ಮಾಡ್ಬಿಟ್ಟು ಕೊಟ್ಟರೆ ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ ಟ್ರಾನ್ಸಾಕ್ಷನ್.
ನಾನು ಎಕ್ಸ್ಪೆಕ್ಟ್ ಮಾಡ್ತದ್ದು ನಿಮ್ಮಿಂದ ಇಲ್ಲೆಲ್ಲ ಇದ್ರು ಸಾಕು ನಮಗೆ. ನ್ಯಾಷನಲ್ ಬೇಡ, ಇಂಟರ್ನ್ಯಾಷನಲ್ ಮಾಡಿ ಸಾಕು. ಸಿಂಪ್ಲಿ ಕ್ವಾಲಿಟೇಟಿವ್ ಕಂಪ್ಯಾರಿಸನ್ ಆಫ್ ಯುವರ್ ಪ್ರಾಜೆಕ್ಟ್. ನೀವು ಹೊಸ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಜೆಕ್ಟ್ ಇದೆಯೋ ಅದು ಕನ್ವರ್ಟ್ ಮಾಡಿ ಅಷ್ಟೇ. ಕನ್ವರ್ಟ್ ಮಾಡೋದು ಏನಿದೆಯಲ್ಲ ಅದನ್ನೇ ಬರ್ತಾ ಹೋಗ್ಬೋದು. ಇರೋದನ್ನೇ ನೀವು ಆಲ್ರೆಡಿ ಇಂಟ್ರೊಡಕ್ಷನ್ ಬರ್ದಿದೆ, ಅಬ್ಸ್ಟ್ರಾಕ್ಟ್ ಬರ್ದೆ ನಿಮ್ಮ ವರ್ಕಲ್ಲಿ, ಅದನ್ನೇ ಮಾಡ್ತಾ ಹೋಗ್ಬೋದು. ರೈಟ್? ಓಕೆ, ರೈಟ್. ಸೆಲೆಕ್ಷನ್ ಆಫ್ ದಿ ಜರ್ನಲ್ ನೋಡಪ್ಪ ಇಲ್ಲಿ. ಸೆಲೆಕ್ಷನ್ ಆಫ್ ದಿ ಜರ್ನಲ್ ಏನ್ ಮಾಡ್ತೀರಾ ಅಂತ, ಏನ್ ಮಾಡ್ತೀರಾ ಸೆಲೆಕ್ಷನ್ ಆಫ್ ದಿ ಜರ್ನಲ್? ಒಂದು ಮಿನಿಮಮ್ ನಿಮ್ಮ ಪೇಪರ್ಗಳು, ನಾನು ಅದರ್ ಥಿಂಗ್ಸ್ ಐ ಆಮ್ ನಾಟ್ ಆಸ್ಕಿಂಗ್. ಫಸ್ಟ್ ನಿಮ್ ಲೆವೆಲ್ಗೆ ಏನು ಅಂದ್ರೆ ಮಿನಿಮಮ್ 3 ಇರಲೇಬೇಕು. ಒಂದು DOI ನಂಬರ್, DOI ನಂಬರ್ ಇರಲೇಬೇಕು. ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅದು DOI ನಂಬರ್ ಇರಬೇಕು. ಗೂಗಲ್ ಸ್ಕಾಲರ್ ಇಂಡೆಕ್ಸ್ ಆಗಿರ್ಬೇಕು. ಅದು ಅಂದ್ರೆ ಗೂಗಲ್ ಸ್ಕಾಲರ್ ಇಂಡೆಕ್ಸ್ ಆಗಿರೋ ಮಾತ್ರ ನೀವು ಗೂಗಲ್ ಹೊಡೆದ್ರೆ ಬರ್ತೀನಿ ಪೇಪರ್, ಇದು ಬರಲ್ಲ. ಬೇರೆ ಬೇರೆ ಇಂಡೆಕ್ಸ್ ಎಲ್ಲ ತೋರಿಸ್ತಾರೆ ಎಷ್ಟೋ ಪೇಪರ್ಗಳು, ಅದು ಮಾಡಿ. ನೆಕ್ಸ್ಟ್ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್, ಅದು ಅಷ್ಟೇ, ಅದು ಇಂಪಾರ್ಟೆಂಟ್ ಆಗುತ್ತೆ. ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಇರಬೇಕು. ಇಷ್ಟು 3 ಇರೋ ಪೇಪರ್ ಅಟ್ಲೀಸ್ಟ್ ಸೆಲೆಕ್ಟ್ ಮಾಡ್ಬೋದು. ಮಿಕ್ಕಿದ ಇರುತ್ತೆ ಬಿಡುತ್ತೋ ಗೊತ್ತಿಲ್ಲ, ಅವು 3 ಅಂತೂ ಮಿನಿಮಮ್ ಇರಬೇಕು. ಆ ತರ ಪೇಪರ್ ಮಾತ್ರ ಸೆಲೆಕ್ಟ್ ಮಾಡಿದ್ರೆ ಜನರಲಿ ಓಕೆ, ರೈಟ್. ನೆಕ್ಸ್ಟ್ ಕ್ರಾಸ್ ರೆಫರೆನ್ಸ್ ಆದ್ಮೇಲೆ Q1 Q2 ಚೆಕ್ ಇನ್ ದ ಸೈಮ್ಯಾಗೋ. ಸೈಮ್ಯಾಗೋದಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ ನಮಗೆ ವೆದರ್ ದ ಪರ್ಟಿಕ್ಯುಲರ್ ಜರ್ನಲ್ ಇಸ್ ದೇರ್ ಇನ್ Q1 Q2 Q3 Q4. ಯಾವ್ದೊಂದು ಜರ್ನಲ್ ತಗೊಂಡು ಪೇಸ್ಟ್ ಮಾಡಿ ಸಾಕು, ನಿಮಗೆ ಗೊತ್ತಾಗೋಗುತ್ತೆ. ಅಲ್ಲಿ ಬರುತ್ತೆ ಸೈಮ್ಯಾಗೋ ರೇಟಿಂಗ್ ಅಂತ, ಅಲ್ಲಿ ಕೆಳಗಡೆ ಹೋದ್ರೆ ನಿಮಗೆ ಸಿಗುತ್ತೆ Q1 Q2. ಈಗ ನನ್ನ ಪೇಪರ್ ಇದ್ರೆ ನಿಮಗೆ ಗೂಗಲ್ ಹೊಡೆದು ಬರುತ್ತೆ, ಅದು ಜರ್ನಲ್ ತಾಂಡ ಪೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ವೆದರ್ ಇಟ್ಸ್ Q1 Q2 Q3 Q4 ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಯಾವ್ದೊಂದು ಪೇಪರ್ Q1 ಅಂತ ಹೇಳಿಲ್ಲ, ನಾನು ಸುಳ್ಳು ಹೇಳಿಲ್ಲ ಅಂದ್ರೆ ಹೋಗಿ ಗೂಗಲ್ ಹೊಡೋದಾಯ್ತು. ಇಲ್ಲಿ ಯಾರು ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ. ಇಟ್ ಎವ್ರಿಥಿಂಗ್ ಇಸ್ ಡಾಕ್ಯುಮೆಂಟೆಡ್. ನನಗೆ ನನ್ನ ಹೆಸರು ಎಸ್ ಸತೀಶ್ ಕುಮಾರ್ ಅಂತ ಬಿಟ್ಟು ಗೂಗಲ್ ಸ್ಕಾಲರ್ ಹೊಡೆದ್ರೆ ನನಗೆ ನನ್ನ ಪೇಪರ್ ಪಬ್ಲಿಕೇಶನ್ಸ್ ಏನಿದೆ ಯಾವ ಪೇಪರ್ ಜರ್ನಲ್ ತೆಗೆದುಬಿಟ್ಟು ಆ ತಗೊಂಡು ಸೈಮ್ ಗೂಗಲ್ ಪೇಸ್ಟ್ ಮಾಡ್ರೆ ಸೈಮ್ಯಾಗೋದಲ್ಲಿ Q1 ಇದೆಯಾ, ನೇಚರ್ ಇದೆಯಾ, ಎಲ್ಲ ಗೊತ್ತಾಗೋಗ್ಬಿಟ್ಟು ನಿಮಗೆ. ಸೊ ದಟ್ಸ್ ದ ರೀಸನ್ ವೈ ಎವ್ರಿಥಿಂಗ್ ಇಸ್ ಶುಡ್ ಬಿ ದಟ್. ನೀವು ಎಷ್ಟೋ ಜಿನೇನ್ ವರ್ಕ್ ಮಾಡಿರ್ತೀರಾ, ದಟ್ ಇಟ್ ಇಸ್ ನಾಟ್ ಡಾಕ್ಯುಮೆಂಟ್ ಬಿಗೆ ವೇಸ್ಟ್, ಡಸ್ಟ್ಬಿನ್ ಹೋಗುತ್ತದಲ್ಲ. ಈಗ ನಮ್ಮಲ್ಲಿ ರಿಪೋರ್ಟ್ ಕೊಟ್ಟು ಎಲ್ಲಿ ಇಡ್ತಾರೆ ಕೇಳಿ ಮೇಡಮ್ನ, ಲೈಬ್ರರಿ ಯಾರು ಹೋಗಲ್ಲ, ದೂರತ್ತಿರ್ತಾವಲ್ಲಿ. ಅದು ನಿಮಗೆ ಕೊಟ್ಟರೆ ರಿಪೋರ್ಟ್ ತಾನು ಮನೇಲಿ ಎಲ್ಲೋ ಹಾಕಿ ಎಸ್ತಿರ್ತಾರೆ, ಯಾರು ನೋಡಲ್ಲ. The day on which you get that first job, that day your degree is expired. Do you know the expiry date of the job? The degree, sorry, I mean to say, the expiry date of your degree is the day on which you get the first job. Next onwards, if you go to the next job, they will ask not only about degree, they will ask about the previous job, what you have done in the previous job. The expiry date of the degree is very short. ಈ BE ಮುಗಿದು ಒಂದು 2 ವಾರ 3 ವಾರ ಇದೆ, ಕೆಲವರಿಗೆ ಜಾಬ್ ಸಿಕ್ಕಿದ್ರೆ ಅವತ್ತೇ ಮುಗಿತೀನಿ ಎಕ್ಸ್ಪೈರಿ ಡೇಟ್. ನಿಮ್ ಡಿಗ್ರಿ ಕೆಲಸ ಮುಗೀತು ಅಂತ, ನಿಮ್ ರಿಪೋರ್ಟ್ ಮುಗೀತು ಅಂತ ಜೊತೆಲೆ. ದ ಡಿಗ್ರಿ ವಿಲ್ ಬಿ ಎಕ್ಸ್ಪೈರ್ಡ್ ಆನ್ ದ ಡೇಟ್ ಯು ಗೆಟ್ ದ ಜಾಬ್. ನೀನೊಂದು ಲೈಫ್ ಟೈಮ್ ಇದೆ ಡಿಗ್ರಿ ಇರುತ್ತೆ ಅಷ್ಟೇ, ಎಕ್ಸ್ಪೈರಿ ಡೇಟ್ ಮುಗಿದೋಗಿದೆ ಅದು. ಈಗ ಔಷಧಿ ಮುಗಿದ್ಮೇಲೆ ಮನೇಲಿ ಎಷ್ಟೋ ಹಂಗೆ ಇಟ್ಟಿರ್ತೀವಲ್ಲ, ಹಂಗೆ ಅದು ಎಲ್ಲ ಎಕ್ಸ್ಪೈರಿ ಡೇಟ್ ಆಗೋಗಿರುತ್ತೆ, ಆದ್ರೂ ಅಲ್ಲೆಲ್ಲ ಇಟ್ಟಿರ್ತೀವಿ ಹಂಗೆ. ಇದು ಅಷ್ಟೇ, ಡಿಗ್ರಿನೂ ಅಷ್ಟೇ. ಯಾರು ಡಿಗ್ರಿ ಬಗ್ಗೆ ಕೇಳಲ್ಲ. ನಾನು BE ಓದಿರೋ ಸಬ್ಜೆಕ್ಟ್ ಅಲ್ಲಿ ಯಾರು ಕ್ವಶನ್ ಕೇಳ್ತಾರೆ. ಈಗ ಅವ್ರು ಏನ್ ಮೊದಲೇ ಆ ಕಾಲೇಜಲ್ಲಿ ಏನ್ ಮಾಡಿದ್ರಿ, ಹಿಂದಿ ಕಾಲೇಜಿಗೆ ಏನ್ ಮಾಡಿ, ಯಾವ ಸಬ್ಜೆಕ್ಟ್ ಟೀಚ್ ಮಾಡಿದ್ರಿ, ಯಾವ್ದು ಎಕ್ಸ್ಪರ್ಟೈಸ್, ಯಾವ ರಿಸರ್ಚ್ ಪೇಪರ್, ಇದನ್ನೇ ಕೇಳ್ತಾರೆ ವಿನಃ ಯಾರು ನೀವು BE ನಲ್ಲಿ ಏನ್ ಪ್ರಾಜೆಕ್ಟ್ ಮಾಡಿದ್ರಿ ಇವ್ರು ಕೇಳ್ತಾನೆ. ಈಗ ನಾವು ಫಸ್ಟ್ ಜಾಬ್ ಹೋದಾಗ ನಾವು ಕೇಳಿದ್ವಿ BE ಪ್ರಾಜೆಕ್ಟ್ ಏನಿತ್ತು ಅಂತ ಕೇಳಿದ್ವಿ, ಈಗ ಯಾರು ಕೇಳಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್. ದ ಡೇ ಆನ್ ವಿಚ್ ಯು ಗೆಟ್ ದ ಫಸ್ಟ್ ಜಾಬ್, ದಟ್ ಡೇ ಯುವರ್ ಡಿಗ್ರಿ ವಿಲ್ ಬಿ ಎಕ್ಸ್ಪೈರ್ಡ್. ಓಕೆ, ರೈಟ್. ನೆಕ್ಸ್ಟ್ ಇದ್ರ ಮೇಲೆ Q1 Q2 ಎಲ್ಲ ಸೈಮ್ಯಾಗೋದಲ್ಲಿ ಚೆಕ್ ಮಾಡ್ಕೋಬಹುದು. ಅಲ್ಲಿ ಹೋಗಿ ಈಗ Q1 Q2 Q3 ಅನ್ನೋ ರೀತಿ ಮಾಡೋದು. ಬೇಸ್ಡ್ ಆನ್ ಡೊಮೈನ್, ನಿಮ್ ಡೊಮೈನ್ ಚೆಕ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಯು ಆರ್ ಡೂಯಿಂಗ್ ಇಟ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಕ್ಲೌಡ್ ಪೇಪರ್ಸ್ ಆನ್ ರಿಸರ್ಚ್ ಪೇಪರ್ಸ್ ಆನ್ ಕ್ಲೌಡ್ ಡೊಮೈನ್ ಅಂತ ಹೋಗ್ಬೋದು. ಅಥವಾ ರಿಸರ್ಚ್ ಸ್ಕಾಲರ್ ಹೋಗ್ಬೋದು, ಸ್ಕಾಲರ್ ಪೇಪರ್ಸ್ ಅಂತ ಸಿಗ್ತವೆ, ಅಲ್ಲಿ ಹೋಗ್ಬೋದು. ಅಲ್ಲಿ ಲೇಟೆಸ್ಟ್ ಹೈ ಕ್ವಾಲಿಟಿ ಪೇಪರ್ ಸಿಗ್ತವೆ ನಿಮಗೆ. ಜನರಲ್ ಪೇಪರ್ ಗೂಗಲ್ ಅಲ್ಲಿ ಸಿಗ್ತವೆ. ಗೂಗಲ್ ಸ್ಕಾಲರ್ ಹೋದ್ರೆ ನಿಮಗೆ ಪಬ್ಲಿಕೇಶನ್ಸ್ ಸಿಗ್ತವೆ, ಸ್ಟ್ಯಾಂಡರ್ಡ್ ಪಬ್ಲಿಕೇಶನ್ಸ್ ಮಾತ್ರ ಸಿಗ್ತವೆ. ಅಲ್ಲಿ ಗೂಗಲ್ ಅಲ್ಲಿ ಎಲ್ಲ ಪೇಪರ್ ಬರ್ತಾ ಇರ್ತವೆ. ಸ್ಕಾಲರ್ ಅಲ್ಲಿ ಎಲ್ಲ ಪೇಪರ್ ಬರ್ತಾ ಇರಲ್ಲ, ಸ್ಟ್ಯಾಂಡರ್ಡ್ ಪೇಪರ್ಸ್ ಮಾತ್ರ ಬರ್ತಾ ಇರ್ತವೆ. ಅದನ್ನ ಚೆಕ್ ಮಾಡ್ಕೋಬಹುದು. ಬೇಸ್ಡ್ ಆನ್ ದಿ ಪ್ರೋಸೆಸಿಂಗ್ ಫೀ. ಕೆಲವರೆಲ್ಲ 1 ಲಕ್ಷ 1.5 ಲಕ್ಷ ಹುಷಾರಾಗಿರ್ಬೇಕು ನೀವು. ಸರ್ ನಾನು ಜನರಲ್ ಒಳ್ಳೆ ಸಖತ್ ಜನರಲ್ ಹಾಕಿದ್ದೀನಿ ಸರ್, 1 ಲಕ್ಷ ಪ್ರೋಸೆಸಿಂಗ್ ಫೀ ಅಂತ ಬಂದ್ಬಿಡುತ್ತೆ, ಗಾಬರಿ ಆಗೋಗ್ಬಿಟ್ವಿ. ಡೋಂಟ್ ಗೋ ಫಾರ್ ದಟ್. ಸಿಂಪಲ್ ಆಗಿರೋದು, ಸಿಂಪಲ್ ಆಗಿರೋದು. ನಿಮಗೆ 800 ರೂಪಾಯಿ ಸಿಗ್ತವೆ. 800 ರೂಪಾಯಿ, 900 ರೂಪಾಯಿ, 1200 ರೂಪೀಸ್ ಒಂದು ಪೇಪರ್ ಪಬ್ಲಿಕೇಶನ್ ಆಗುತ್ತೆ. ವಿತಿನ್ 15 ಡೇಸ್ 20 ಡೇಸ್ ಪಬ್ಲಿಕೇಶನ್ ಆಗುತ್ತೆ. ಯುವರ್ ಪೇಪರ್ ವಿಲ್ ಬಿ ಆನ್ಲೈನ್ ಅವೈಲಬಲ್. ಅಕಸ್ಮಾತ್ ಇಂಟರ್ವ್ಯೂ ಹೋದಾಗ ಸರ್ ಐ ಹ್ಯಾವ್ ಪಬ್ಲಿಷ್ಡ್ ಎ ಪೇಪರ್ ಆನ್ ಸೋ ಅಂಡ್ ಸೋ ಕಂಪ್ಯೂಟಿಂಗ್ ಆಪ್ಟಿಮೈಸ್ಡ್ ವರ್ಷನ್ ಆಫ್ ದಿ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಏನೋ ಕೊಟ್ಟರೆ ಎಲ್ಲಿದೆ ಅಂತ ಸರ್ ಗೂಗಲ್ ಅಲ್ಲಿ ಮೊಬೈಲ್ ಹೊಡೆದು ತೋರಿಸ್ಬಿಡಿ, ದಿಸ್ ಮೈ ಪೇಪರ್. ನೀವು ರಿಪೋರ್ಟ್ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ವೇರ್ ಯು ಪಬ್ಲಿಷ್ಡ್ ಅಂತ, ಐ ಹ್ಯಾವ್ ಪಬ್ಲಿಷ್ಡ್ ಇನ್ ಸೋ ಅಂಡ್ ಸೋ ಜರ್ನಲ್, ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಸೋ ಅಂಡ್ ಸೋ. ನ್ಯಾಷನಲ್ ಜರ್ನಲ್ ಹೋಗ್ಬಿಟ್ಟು ಇಂಟರ್ನ್ಯಾಷನಲ್ ಜರ್ನಲ್ ಹೋಗಿ, ನ್ಯಾಷನಲ್ ಇವ್ರಿಗೆ ಬೇಜಾರು, ನ್ಯಾಷನಲ್ ಇಲ್ಲ ಲೋಕಲ್ ಹೋಗ್ಬೇಕು ಅಂತ ಬಿಡ್ತಾರೆ. ಸುಮ್ಮನೆ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಗಿ ಮಾಡಲ್ಲ, ಇಲ್ಲೇ ಮಾಡಿರ್ತೀರ. ಅದು ಸಿಂಗಾಪುರ್ ಪೇಪರ್ ಇಲ್ಲಿಂದಲೇ ಮಾಡೋದು.
ಸಿಂಗಾಪುರ್ ಜನರಲ್ ಅನ್ನೋದು ಯಾವ್ದೋ ಫಸ್ಟ್ ಪೇಪರ್ ಸಿಂಗಾಪುರ್ನಲ್ಲಿ ಯಾವ್ದು ಮಲೇಷಿಯಾ ಅಂತ ನಾನು ಸುಮ್ಮನೆ ನೋಡಿದೆ, ರೇಟ್ ಕಮ್ಮಿ ಇದ್ದು ಅದನ್ನೇ ಹಾಕಿದ್ದೆ. ಅದು 7 ವರ್ಷ ನನಗೆ ಗೊತ್ತಿಲ್ಲ, ಫಸ್ಟ್ ಪೇಪರ್ ಅಲ್ವಾ, ಯಾವ್ದು Q1 Q2 ಏನು ಚೆಕ್ ಮಾಡಿಲ್ಲ. ನಮ್ ಗೈಡ್ ಏನಂದ್ರು, ಜನರಲ್ ಪೇಪರ್ ಮಾಡಿ ಅಪ್ಪ. ಸರ್ ಯಾವ್ದು ಮಾಡೋಣ ಸರ್ ಅಂತ, ನೀವು ಹುಡುಕಪ್ಪ. ಅವಾಗೆಲ್ಲ Q1 Q2 ಎಲ್ಲ ಬಂದಿಲ್ಲ, ನಾವು ಶುರು ಮಾಡಿದ್ರೆ PhD. ಸುಮ್ಮನೆ ವೈ ನೋಡಪ್ಪ ಒಳ್ಳೆ ಇತ್ತು ಸರ್, ಚೆನ್ನಾಗಿ ನೋಡಿಸಿದ್ಯಾ, ಹೌದಾ ಎಷ್ಟು 7 ವರ್ಷ ಹಾಕಪ್ಪ ಹೋಗ್ಲಿ. ನಾನು ಆಮೇಲೆ ಗೊತ್ತಾಗ ಹೋಯ್ತು ದಟ್ ವೇಸ್ಟ್ ಪೇಪರ್. ನಾನು ಹೇಳಿದಲ್ಲ ಫಸ್ಟ್ ಪೇಪರ್ ನಾನು ಏನು ಸರಿಗಿಲ್ಲ ಅಂತ ಅನ್ಕೊಂಡಿದ್ದ ಪೇಪರ್ ಇವತ್ತು ಯಾಕೆ ಹೈಯೆಸ್ಟ್ ಸೈಟೇಷನ್ಸ್ 50 ಸೈಟೇಷನ್ ಇದೆ ನನ್ನ ಪೇಪರ್ ಹಾಕಿ. ಯಾವ್ದು ನಾನು ವೇಸ್ಟ್ ಅಂತ ಹೇಳಿದ್ನಲ್ಲ ಅವ್ರು Q1 Q2 ಏನು ಹುಡುಕಿರಲಿಲ್ಲ. 7 ವರ್ಷ 50 citations, that means 50 people have read my paper, they have put it in as a reference in their papers. ಚೆಕ್ ಮಾಡ್ಕೋಬಹುದು, ಗೂಗಲ್ ಸ್ಕಾಲರ್ ಹೋಗ್ಬಿಟ್ಟು ನನ್ನ ಹೆಸರು ಚೆಕ್ ಮಾಡ್ಕೊಳ್ಳಿ, ಸಿಗುತ್ತೆ ಗೂಗಲ್ ಸ್ಕಾಲರ್ ಅಲ್ಲಿ ಎಸ್ ಹಂಚ್ಕುಮಾರ್ ಅಂತ ಹೊಡೆದ್ರೆ ಸಿಗುತ್ತೆ ನಿಮ್ಗೆ. ಸೊ ನಾನು ಯಾವ್ದಾವತ್ತು ನನಗೇನು ರೇಟ್ ಕಮ್ಮಿ ತರ ಅಂತ ಆಯ್ತು, ಬಟ್ ಏನಾಯ್ತು ಲಕ್ಕಿಲಿ ಏನಾಯ್ತು, ಇಟ್ ಹ್ಯಾಸ್ ನಾಟ್ ಹೈಯೆಸ್ಟ್ ನಂಬರ್ ಆಫ್ ಸೈಟೇಷನ್. ಅದು ಬಿಟ್ಟರೆ ಇನ್ನೊಂದು ಏನ್ ಗೊತ್ತಾ, ಇನ್ನೊಂದು ಥರ್ಡ್ ಒಂದು 4th ಪೇಪರ್ ಇದೆ ನಂದು, ಅದು ನಮ್ಮ ಸ್ಟೂಡೆಂಟ್ ಮಾಡಿರೋ ಪೇಪರ್. ಯಾವ್ದು ನಿವೇದಿತ ಅಂತ ಯಾವ್ದೋ ಹುಡುಗಿರು 4 ಜನ ಹುಡುಗಿ ಸೇರ್ಕೊಂಡು ಮಾಡಿರೋದು, ನನ್ನ ಹೆಸರು ಹಾಕಿದ್ರು ಲಾಸ್ಟ್ ಅಲ್ಲಿ. ದಟ್ ಈಸ್ ಹ್ಯಾವಿಂಗ್ 15 citations ಏನೋ ಇದೆ. ಅದು ನನಗೆ ಗಾಬರಿ ಆಗುತ್ತೆ, ನಮ್ಮ ಹುಡುಗರು ಪೇಪರ್ ಹಿಂಗೆ ಹೋಗ್ತಾ ಇದೆಯಲ್ಲ ಅಂತ. ಅಂದ್ರೆ 15 ಪೀಪಲ್ ಯಾವ್ದು ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಏನೋ ಒಂದು ಪೇಪರ್ ಇದೆ, ನಾನು ಯಾವ್ದೋ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋದು. ಸುಮ್ಮನೆ ನಾನು ನೋಡಮ್ಮ ಹಿಂಗೆ ಮಾಡಿ ಪೇಪರ್ ಮಾಡಿ ಪಬ್ಲಿಷ್ ಮಾಡೋಣ ಅಂತ ಹೇಳ್ತಾ ಮಾಡಿದ್ರು ಅವರು. ಲಾಸ್ಟ್ ಅಲ್ಲಿ ನಾನು ಯಾವತ್ತೂ ಅಷ್ಟೇ ಫ್ಯಾಕಲ್ಟಿಗೂ ಹೇಳ್ತೀನಿ, ದಯವಿಟ್ಟು ನಿಮ್ಮ ಹೆಸರುಗಳನ್ನ ಲಾಸ್ಟ್ ಅಲ್ಲಿ ಹಾಕೊಳ್ಳಿ. ಹುಡುಗರ ಹೆಸರನ್ನ ನೀವು ಹ್ಯಾವ್ ಟು ಗಿವ್ ದ ಕ್ರೆಡಿಟ್ ಟು ಯುವರ್ ಟೀಚರ್ಸ್ ಆಸ್ ವೆಲ್ ಆಸ್ ಯು, ಬಟ್ ಟೀಚರ್ಸ್ ಹೆಸರನ್ನ ಕೊನೆಯಲ್ಲಿ ಹಾಕಿ. ಯಾಕೆಂದ್ರೆ ಯು ವಿಲ್ ನಾಟ್ ಗೆಟ್ ಮೋರ್ ವೈಟೇಜ್, ಸ್ಟೂಡೆಂಟ್ಸ್ ವಿಲ್ ಗೆಟ್ ಮೋರ್ ವೈಟೇಜ್. ಯಾಕೆ ಅಂತಂದ್ರೆ ನಿಮಗೆ ಲೈಫ್ ಇದೆ ಇನ್ ಫ್ಯೂಚರ್. ನೀವು ಆಲ್ರೆಡಿ ಪಬ್ಲಿಷ್ ಆಗಿ ಅವರೆಲ್ಲ ಬೆಳೆದ್ಬಿಟ್ಟಿದ್ದಾರೆ, ನೀವು ಬೆಳಿಬೇಕು. ಆದ್ರಿಂದ ನಿಮ್ಮ ಹೆಸರುಗಳೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹಾಕಿ. ಎಲ್ಲ ಕೆಲವು ಯಾವ ಬೇರೆ ಕಾಲೇಜ್ ನೋಡಿದೀವಿ, ಯಾವ ಕಾಲೇಜಲ್ಲಿ ಅವರ ಹೆಸರು ಫಸ್ಟ್ ಹಾಕ್ಬಿಡ್ತಾರೆ. ಪ್ಲೀಸ್ ಡೋಂಟ್, ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವುದೇ ಟೀಚರ್ಸ್ ನ ಫಸ್ಟ್ ಹೆಸರು ಹಾಕ್ಬೇಡಿ, ನೀವು ಹಾಕ್ಬೇಡಿ. ಯಾರು ಹಾಕಿರೋದು ನಿಮ್ಮ ಹೆಸರು ಹಾಕಿರೋದು ಬೇಜಾರು ಮಾಡ್ಕೊಳ್ಳಿ ಯಾರಿಗೆ. ದಯವಿಟ್ಟು ನಿಮ್ಗೆ ಕ್ರೆಡಿಟ್ ಕೊಡ್ಲಿ, ಬಿಕಾಸ್ ಯು ಹವ್ ಗೈಡೆಡ್ ದೆಮ್, ಯು ಪುಟ್ ಇಟ್ ಇನ್ ದ ಲಾಸ್ಟ್. ಬಿಕಾಸ್ ಯು ಹವ್ ಗೈಡೆಡ್ ದೆಮ್, ಲಾಸ್ಟ್ ಅಲ್ಲಿ ಹಾಕಿ. ಬಟ್ ನಿಮ್ಮ ಹೆಸರುಗಳನ್ನ ಫಸ್ಟ್ ಹಾಕೋದು ನಿಮ್ಮ ಅಪ್ಲಿಕೇಶನ್. ಯಾಕಂದ್ರೆ ನಿಮಗೆ ಇನ್ನು ಯು ಆರ್ ಗೋಯಿಂಗ್ ಫಸ್ಟ್, ಯು ಹ್ಯಾವ್ ಲಾಂಗ್ ಫ್ಯೂಚರ್ಸ್. ದೇರ್ಫೋರ್ ಕೀಪ್ ಯುವರ್ ನೇಮ್ ಇನ್ ದ ಫಸ್ಟ್, ರೈಟ್, ಇನ್ ಯುವರ್ ಪೇಪರ್ಸ್. So that is about this one is concerned. Thank you very much for ಈಗ ಕನ್ಕ್ಲೂಷನ್ ಬಂದೆ. ಥ್ಯಾಂಕ್ ಯು ಹೇಳಿದ್ಮೇಲೆ ಏನ್ ಕನ್ಕ್ಲೂಷನ್ ಅಂದ್ರೆ, ಇಫ್ ಯು ಆರ್ ನಾಟ್ ಡನ್ ದ ಪೇಪರ್, ಐ ವಿಲ್ ನಾಟ್ ಸೈನ್ ದಟ್ ರಿಪೋರ್ಟ್. ವಿಚಾರ, ಯು ಶುಡ್ ಕಂಪ್ಲೀಟ್ ಯುವರ್ ಪೇಪರ್. ಓಕೆ, ನೋಡಿ ಮುಖ್ಯ ಹುಡುಗರು ಏನ್ ಮಾಡಿದ್ರು ನಮ್ಗೆ ಗೊತ್ತಲ್ಲ, ನಮ್ಮ ಹುಡುಗರು ಮಾಮೂಲಿ ಇಲ್ಲಿ ಎಲ್ಲ ಕಡೆ ಆಗಿರುತ್ತೆ. ಅವ್ರೇನ್ ಮಾಡಿ, ನಾನು ಇದೇ ತರ ಹೇಳಿದ್ದೆ ಕಂಡೀಷನ್ ಸಬ್ಮಿಟ್ ಸರ್, ಇನ್ನು ಆಗ್ತಾ ಇದೆ ಸರ್, ಸಬ್ಮಿಟ್ ಮಾಡೋದು ಸರ್, ರೆಡಿ ಆಗ್ತಾ ಇದೆ ಸರ್, ರೆಡಿ ಮಾಡೋದು. ಅವನು ಒಂದು ಹೊಟ್ಟೆಯಿಂದಲೂ ಅವನಿಗೆ ರೆಸಿಸ್ಟೆನ್ಸ್ ಇನರ್ಷಿಯಾ ಆಲ್ವೇಸ್ ಬಿದ್ದೆ. ಏನಾರ ಒಂದು ಎಕ್ಸ್ಟ್ರಾ ಹೇಳಿದ್ರೆ ನಾನು ಯಾಕೆ ಮಾಡಬೇಕು, ನಾನು ಪ್ರಾಜೆಕ್ಟ್ ಮಾಡಿಲ್ವಾ, ಇದು ಒಂದು. ಎರಡನೇದು ಏನು ಅಂತಂದ್ರೆ, ಸರ್ ಏನಾದ್ರು ಬೆನಿಫಿಟ್ ಇದೆಯಾ ಅಂತ ಕೇಳಿದ್ರು. ಎಸ್, ಯು ಹ್ಯಾವ್ ಬೆನಿಫಿಟ್ಸ್. ನೀವು ಪೇಪರ್ ಪಬ್ಲಿಕೇಶನ್ ಮಾಡ್ತಿರಲ್ಲ, ಅದನ್ನ ಆ ರಿಪೋರ್ಟ್ ಅಲ್ಲಿ ಹಾಕ್ಬೋದು. ಸರ್ ಟೈಮ್ ಆಗ್ಬೋದು, ನೋಡೋ ಇಲ್ಲಿ ನಿಮಿಷ. ನೀವು ಪೇಪರ್ ಮಾಡ್ತಿರಲ್ಲ, ಅದನ್ನ ರಿಪೋರ್ಟ್ಗೆ ಹಾಕ್ಬೋದು. ಸರ್ ಅಷ್ಟು ರಿಪೋರ್ಟ್ ಆಗೋದು ರೆಡಿ ಆಗಿರಲ್ಲ ಸರ್, ಪೇಪರ್ ಒಳಗೆ ಇಟ್ಕೊಡಿ ಸಾಕು. ವ್ಯಾಲ್ಯೂರ್ ವಿಲ್ ಸಿ ದಟ್ ಓಕೆ ನೀವು ಪಬ್ಲಿಷ್ ಮಾಡಿದ್ದಾನೆ, ಅದಕ್ಕೆ ನೋಡ್ಬಿಟ್ಟು. ಕೊನೆಗೆ ಏನಾಯ್ತು ಗೊತ್ತಾ, ಕನ್ಕ್ಲೂಷನ್ ಎಕ್ಸಾಮ್ ಅಲ್ಲಿ ನಮ್ಮ ಹುಡುಗರಿಗೆ ಎಲ್ಲರಿಗೂ ಮಾರ್ಕ್ಸ್ ಚೆನ್ನಾಗಿ ಬಂದ್ಬಿಡ್ತು. ಯಾಕೆ ಅಂತಂದ್ರೆ, ಏನು ಸರ್ ನಿಮ್ಮ ಹುಡುಗ ಎಲ್ಲ ಪೇಪರ್ ಮಾಡ್ಬಿಟ್ಟಾರೆ ಅಂತ. ದ ಎಕ್ಸಾಮಿನರ್ ವಾಸ್ ಹ್ಯಾಪಿ, ದ ಮಾರ್ಕ್ಸ್ ಎಲ್ಲ 90 ಮೇಲೆ ಹೋಗ್ಬಿಟ್ಟು. ಯಾಕಂದ್ರೆ ಎಲ್ಲರೂ ಪೇಪರ್ ಮಾಡಿದ್ದಾರೆ, ಎಲ್ಲರೂ ರಿಸರ್ಚ್ ವರ್ಕ್ ಆಗಿದೆ. And not only that, you will also get the benefits. Your paper will be available online. ಯಾರೇ ಪೇಪರ್ ಎಲ್ಲಿ ಬೇಕಾದ್ರೂ ತೋರಿಸ್ಬೋದು, ಇನ್ಕ್ಲೂಡಿಂಗ್ ಇಂಟರ್ವ್ಯೂಸ್. ನನ್ನ ಪೇಪರ್ ನೋಡ್ಕೊಂಡು ಹೋಗ್ಬೇಕು. ಗೂಗಲ್ ಹೊಡಿ, ನಿಮ್ಮ ಮೊಬೈಲ್ ಹೊಡಿಬೇಕು, ನನ್ನ ಮೊಬೈಲ್ ಹೊಡಿ ತೋರಿಸ್ಬಾರ್ದು. ನಿಮ್ಮ ಮೊಬೈಲ್ ಹೊಡಿದ್ರೆ ಎಸ್ ಸತೀಶ್ ಕುಮಾರ್ ಅಂತ ಹೊಡಿದ್ರೆ ಬರುತ್ತೆ ಅನ್ಬೇಕು, ರಾಜೇಶ್ ಅಂತ ಹೊಡಿದ್ರೆ ಬರುತ್ತೆ. ಸರ್ ರಾಜೇಶ್ ಹೆಸರು ಬರದೇ ಇರ್ಬೋದು. ಒಂದು ಇಂಪ್ರೆಸ್ ಹೊಡಿರಿ, ನೀವು ಕನ್ಸಿಕ್ಯೂಟಿವ್ 2 ಹೆಸರು ಇರ್ತಲ್ಲ, ಪ್ಲೀಸ್ ಸ್ಪೇಸ್ ಕೊಡಿ. ರಾಜೇಶ್ ರವಿಕುಮಾರ್ ಇಬ್ಬರು ಹೊಡೆದ್ರೆ ಡೆಫಿನೆಟ್ ಆಗಿ ಬರುತ್ತೆ. ಇಲ್ಲ ನಿಮ್ಮ ಟಾಪಿಕ್ ಟೈಟಲ್ ಒಂಚೂರು ಕ್ಲೌಡ್ ಅಂತ, ಕ್ಲೌಡ್ ಸತೀಶ್ ಕುಮಾರ್ ಅಂತ ಹೊಡಿ, ಹಂಗೆ ಬರ್ತಾವೆ. ಸೊ ಕೀಪ್ ದಟ್ ಇನ್ ಮೈಂಡ್.
ಪೇಪರ್ ಪಬ್ಲಿಕೇಶನ್ ಮಾಡಿದ್ರೆ ನಾನು ಸೈನ್ ಹಾಕಿ ವಾಪಸ್ ಕಳಿಸಿದ್ರೆ ಬೇಜಾರು ಮಾಡ್ಕೊಡಿ, ಮೇಡಮ್ ಬೇಜಾರು ಮಾಡ್ಕೋಬಾರ್ದು. ಅಕಸ್ಮಾತ್ ನೀವು ಸೈನ್ ಹಾಕಿ ನಿಮ್ದು ತಪ್ಪೆ, ನನ್ನ ಹತ್ರ ಬರೋಕ್ಕೆ ಬಿಡಬಾರ್ದು ನೀವು ಪಬ್ಲಿಕ್. ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ದ ಕ್ವಶನ್. ಏನೇ ಆಗಿರ್ಬೋದು, ಎನಿ ಆಫ್ ಇನ್ಕ್ಲೂಡಿಂಗ್ ಫ್ಯಾಕಲ್ಟಿ ಯು ಕ್ಯಾನ್ ಆಸ್ಕ್ ದ ಕ್ವಶನ್ ಹೌ ಟು ಡೂ ಇಟ್. From the Department of Computer Science and Engineering, we are very much thankful to Principal Sir Dr. Satish Kumar Sir for delivering such a nice talk, sir. And we are very thankful from the department side, from all the faculties and from the department. And I request all the guides, the projects who are help the students to get paper published. And on that day, sir told me, ಅವತ್ತು ಹೇಳಿದ್ರು, ಕಳಿಸಿ ಮೇಡಮ್ ನಿಮ್ಮ ಸ್ಟೂಡೆಂಟ್ಸ್ನೆಲ್ಲ ನಾನೇ ಪೇಪರ್ ಮಾಡಿಸ್ತೀನಿ. Send how many students, I will make them to do the paper. So that zeal or enthusiasm, hope everybody will do the paper.